ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ తస్మై శ్రీ గురవే నమః. మీరు ఇక్కడ ఉన్నారండా? మీ పేరు ఇక్కడ కూడా ఉంది మరి. అది కాదండి, మీరు ఇక్కడ చూస్తున్నారని మీ పేరు వచ్చింది. ಸರಿ ಸರಿ ಆಯಿತು. ನಿಮಗೆ ಒಬ್ಬನೇ ವ್ಯಕ್ತಿನಿ ಎರಡೂ ಕಡೆ ಇರಬಾರ್ದು ಅಲ್ಲ, ಅದು ಒಳ್ಳೆಯದು. ಓಂ ಸುಷುಪ್ತಿ ಸಮಾಧ್ಯಾದಿಷು ಅದೇ ಹೇಳ್ತಾ ಇದ್ದಾರೆ. ಸ್ವಾಭಾವಿಕ ಸ್ಥಿತಿ ಇದೆ. ಸುಷುಪ್ತಿ ಸಮಾಧಿ ಮುಂತಾದ ಮೂರ್ಛಾ ಮುಂತಾದ ಅವಸ್ಥೆಗಳಲ್ಲಿ ಅವಸ್ಥೆ ಎಂಬುದು ಹೊರಗಿನ ದೃಷ್ಟ್ಯ, ಅನುಭವ ಒಂದೇ. ಸುಷುಪ್ತಿ ಹೇಳಲಿ, ಸಮಾಧಿಯಾಗಲಿ, ಮೂರ್ಛಾ ಆಗಲಿ ಎಲ್ಲವೂ ಒಂದೇ, ಅನುಭವ ದೃಷ್ಟ್ಯ ಒಂದೇ. ಅದನ್ನು ಹೊರಗಿನ ದೃಷ್ಟ್ಯ ಹೋಗುವಕ್ಕೆ ಮುಂಚೆ ಬಂದ ನಂತರ ಅದಕ್ಕೆ ಬೇರೆ ಬೇರೆ ಹೆಸರಿಡ್ತೀವಿ. ಆ ಅನುಭವ ತಾನು ತನ್ನಿನಿದ್ದೆಯಾಗಲಿ, ಮೂರ್ಛಾ ಹೇಳಲಿ, ಸಮಾಧಿಯಾಗಲಿ ಒಂದೇ. ಇದು ನೋಡಿ, ಸುಷುಪ್ತಿ ಸಮಾಧ್ಯಾದವು ಅಪಿ. ಶಂಕರಾಚಾರ್ಯರು ಸುಷುಪ್ತಿ ಸಮಾಧಿ ಮುಂತಾದ ಒಂದೇ ಹೇಳ್ತಾ ಇದ್ದಾರೆ. ಮುಂತಾದ ಒಂದೇ ಅಷ್ಟೇ ಹೊರತು ಸುಷುಪ್ತಿ ಬೇರೆ ಸಮಾಧಿ ಬೇರೆ. ಶಂಕರರು ಸುಷುಪ್ತಿ ಸಮಾಧಿ ಮೂರ್ಛಾ ಇವುಗಳನ್ನು ಬೇರೆ ಎಂದು ಎಲ್ಲಿ ಹೇಳಲಿಲ್ಲ. ಇದು ಅನಂತರ ಕಾಲದಲ್ಲಿ ವ್ಯಾಖ್ಯಾನಕಾರರು ಮಾಡಿದ್ದ ವ್ಯತ್ಯಾಸ ಇದೆ. ಅವ್ರು ಹೇಳ್ತಾರೆ ಸುಷುಪ್ತಿ ಬೇರೆ, ಸಮಾಧಿ ಬೇರೆ, ಇನ್ನೂ ಮೂರ್ಛಾ ಬೇರೆ, ಇನ್ನೂ ಏನೋ ಹೇಳಿಬಿಟ್ರು ಅಲ್ಲವೇ. ಅವರೇನು ಹೇಳಿದಾರೆ ಗೊತ್ತಾ? ಮೂರ್ಛದಲ್ಲಿ ಸುಮ್ಮನೆ ಇದೇನು ವೇದಾಂತವಲ್ಲ, ಸುಮ್ಮನೆ ಅವರೇನು ಹೇಳ್ತಾರೆ ವ್ಯಾಖ್ಯಾನಕಾರರು. ಮೂರ್ಛಾ ಎಂದರೆ ಅರ್ಧ ಎಚ್ಚರಾವಸ್ಥಕ್ಕೆ ಸೇರಿದ್ದು, ಅರ್ಧ ಸುಷುಪ್ತಿಗೆ ಸೇರಿದ್ದು, ಅದು ಮೂರ್ಛಾ ಅಂತೆ. ಸುಷುಪ್ತಿ ಅಂದರೆ ಅಲ್ಲಿ ಅಜ್ಞಾನವಿರುತ್ತದೆ, ಅದರಿಂದ ಪೂರ್ತಿ ಅದ್ವೈತ ಆಗಲಿಲ್ಲ. ಹತ್ತಿರಕ್ಕೆ ಹೋಗ್ತಾನೆ, ಅದ್ವೈತ ಪೂರ್ತಿ ಹೋಗಲಿಲ್ಲ ಅಂತೆ. ಪೂರ್ತಿ ಬ್ರಹ್ಮದಲ್ಲಿ ಸೇರಿಕೊಂಡಿಲ್ಲ, ಹತ್ತಿರಕ್ಕೆ ಹೋಗಿ ನೋಡಿ ಬರ್ತಾನೆ. ಪೂರ್ತಿ ಸೇರಿಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ. ಅದಕ್ಕೋಸ್ಕರ ತನಿ ನಿದ್ದೆಯಲ್ಲಿ ಶಾಸ್ತ್ರದಲ್ಲಿ ಮಂತ್ರಗಳು ಉಪನಿಷತ್ತು ಹೇಳ್ತದೆ, ಸುಷುಪ್ತಿಯಲ್ಲಿ ಬ್ರಹ್ಮನೇ ಸೇರಿಕೊಳ್ತಾನೆ ಅಂದರೆ ಬ್ರಹ್ಮನೇ ಆಗಿದ್ದಾನೆ ಎಂದು. ತಾನು ಬ್ರಹ್ಮನೇ ಆಗಿದ್ದಾನೆ, ಬ್ರಹ್ಮವೇ ಆಗಿದ್ದಾನೆ ಸುಷುಪ್ತಿಯಲ್ಲಿ ಎಂದು. ಆದರೆ ಇವನು ಉಪನಿಷತ್ತು ಮಂತ್ರಗಳು, ಭಾಷ್ಯವಾಕ್ಯಗಳು ಇಷ್ಟು ಸ್ಪಷ್ಟವಾಗಿ ಹೇಳುತ್ತಿದ್ದರು. ಇವರು ಹೇಳ್ತಾರೆ ಪೂರ್ತಿ ಸೇರಿಕೊಳ್ಳಲ್ಲ, ಹತ್ತಿರಕ್ಕೆ ಹೋಗ್ತಾನೆ, ಒಂಚೂರು ವ್ಯತ್ಯಾಸ ಇರುತ್ತದೆ, ಅಲ್ಲಿವರೆಗೂ ಹೋಗಿ ಸ್ವಲ್ಪ ನೋಡಿ ವಾಪಸ್ ಬರ್ತಾನೆ, ಅಷ್ಟೇ ಹೊರತು ಪೂರ್ತಿ ಒಂದಾಗಲ್ಲ. ಸಮಾಧಿಯಲ್ಲಿಯೂ ಏನೋ ಆಗುತ್ತದೆ. ಇಂಥದ್ದು ಬೇರೆ ಬೇರೆ ಹೇಳ್ತಾರೆ ಭಾಷಾಕಾರರು. ಸುಷುಪ್ತಿ ಸಮಾಧಿ ಮುಂತಾದ ಅವಸ್ಥೆಗಳಲ್ಲಿ ಮೂರ್ಛಾ ಎನ್ನುವುದು ಬೇರೆ ಕಡೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1-2 ಪೇಜುಗಳು ಅದರ ಮೇಲೆ ಚರ್ಚೆ. ಮೂರ್ಛೆಯು ಪೂರ್ತಿ ಬ್ರಹ್ಮವೇ ಎಂದು ಹೇಳಿಬಿಡ್ತಾರೆ. ಸುಷುಪ್ತಿ ಸಮಾಧಿ ಮೂರ್ಛಾ ಹೊರಗಿನ ದೃಷ್ಟಿ ಅಂದರೆ ಎಚ್ಚರ ದೃಷ್ಟಿಯಿಂದ ವ್ಯತ್ಯಾಸ ಅನಿಸುತ್ತದೆ. ಆ ಅನುಭವ ಅದು ಸುಷುಪ್ತಿ ಹೇಳು, ಸಮಾಧಿ ಹೇಳು, ಮೂರ್ಛನೆ ಹೇಳು, ಇನ್ನು ಯಾವುದೇ ಹೇಳೋದು ಒಂದೇ ಒಂದು ಅದ್ವಿತೀಯ ಚೈತನ್ಯ ಮಾತ್ರ. ಅಲ್ಲಿ ಅದ್ವಿತೀಯವಾದ ಅಂದರೆ ಎರಡನೆಯದಿಲ್ಲದ ಚೈತನ್ಯ ಮಾತ್ರ. ಎರಡನೆಯದಿಲ್ಲದ ಚೈತನ್ಯ ಅಂದರೆ ಜ್ಞಾತೃಜ್ಞೇಯ ರೂಪವಿಲ್ಲ ಎಂದರ್ಥ. ಜ್ಞಾತೃಜ್ಞೇಯವಲ್ಲದೆ ಅರಿವಿದೆ. ಅರಿವಿಗೆ ಅಂದರೆ ಅರಿವಿದೆ ಅಂದರೇನು? ಜ್ಞಾತೃಜ್ಞೇಯವಿಲ್ಲ. ದ್ವೈತವಿಲ್ಲದ ಅರಿವು ಅಂದರೆ ಅರ್ಥವೇನು? ದ್ವೈತ ಇಲ್ಲದ ಅರಿವು ಅಂದರೆ ಅರಿವಿಗೆ ಏನೋ ಗೊತ್ತಾಗುತ್ತಾ ಇರುವ ಅರಿವಲ್ಲ. ಏನೋ ತಿಳಿಯುತ್ತಾ ಇದೆ ಅಂದರೆ ಎರಡನೇದಾಗುತ್ತದೆ. ನಾನು ತಿಳ್ಕೊಳ್ತಿದ್ದೇನೆ ಎಂಬ ಬುದ್ಧಿಯೂ ಇರಲ್ಲ, ಅದು ವೃತ್ತಿಯಾಗುತ್ತದೆ. ನಾನು ತಿಳ್ಕೊಳ್ತಿದ್ದೇನೆ, ನನಗೇನೋ ಗೊತ್ತಾಗ್ತಾ ಇದೆ, ಈ ತರಹ ಅರಿವು ದ್ವೈತ ಅರಿವು.
ಜ್ಞಾತೃಜ್ಞೇಯ ಸಂಬಂಧದ ಅರಿವು. ಜ್ಞಾತೃಜ್ಞೇಯ ಸಂಬಂಧದ ಅರಿವು ದ್ವೈತ ಅರಿವು. ಯಾವುದೇ ಒಂದು ಗೊತ್ತಾಗ್ತಾ ಇದೆ, ಅದನ್ನು ನಾನು ತಿಳಿಯುತ್ತೇನೆ, ಇದು ಈ ಬುದ್ಧಿ. ಈ ಬುದ್ಧಿ ಇಲ್ಲ, ತಿಳಿಯುತ್ತೇನೆ ವೃತ್ತಿ ಇಲ್ಲ, ತಿಳಿಯಲ್ಪಡುತ್ತದೆ ವೃತ್ತಿ ಇಲ್ಲ, ಅರಿವು ಮಾತ್ರ ಇದೆ, ತಿಳುವಳಿಕೆ ಮಾತ್ರ, ತಿಳಿವು ಮಾತ್ರ ಇದೆ. ಅದನ್ನು ಅದ್ವಿತೀಯ ಚೈತನ್ಯ. ಹೀಗೆ ಪ್ರತಿ ಮಾತನ್ನು ಸ್ಪಷ್ಟವಾಗಿ ಅನುಭವಾನುಸಾರವಾಗಿ ಮನನ ಮಾಡಬೇಕು. ಅಷ್ಟೇ ಹೊರತು ಅದ್ವೈತ ಚೈತನ್ಯ ಮಾತ್ರ ಅದ್ವಿತೀಯವಂದರೆ, ಅದ್ವಿತೀಯ ಅಂದರೆ ಅದ್ವೈತ ಅಂದರೆ ಅಷ್ಟೇ ಶಬ್ದ ಮಾತು ಹೇಳ್ತಾರೆ ಅಂದರೆ ಎರಡನೇದಿಲ್ಲ ಎಂದು. ಅದು ಕನ್ನಡ ಇದು ಸಂಸ್ಕೃತ ಅಷ್ಟೇ. ಶಬ್ದಕ್ಕೆ ತಿಳ್ಕೊಳ್ಳುವುದು ಅಂದರೆ, ವೇದಾಂತ ಶ್ರವಣ ಅಂದರೆ, ಅರ್ಥ ಮಾಡಿಕೊಳ್ಳುವುದು ಅಂದರೆ, ಅದಕ್ಕೆ ಇನ್ನೊಂದು ಸಂಸ್ಕೃತ ಪದಕ್ಕೆ ತೆಲುಗು ಪದ ಹೇಳುವುದು, ತೆಲುಗು ಪದಕ್ಕೆ ಇನ್ನೊಂದು ಇಂಗ್ಲೀಷ್ ಪದ ಹೇಳುವುದು, ಅದಲ್ಲ. ಅದ್ವೈತ ಅಂದರೆ ಏನು ಅಂದರೆ ಎರಡನೇದಿಲ್ಲ ಅಂದರೆ ನಾನ್ ಡ್ಯುವಲ್ ಅಂತ ಹೇಳ್ತಾರೆ. ಇನ್ನೊಂದು ಪದ ಹೇಳಿದ್ದೀರಷ್ಟೇ, ಅದು ಅರ್ಥವಾಯಿತಾ? ಅದು ಅನುಭವಾನುಸಾರವಾಗಿ ಮನನ ಮಾಡಿದ್ದಾಗ ಗೊತ್ತಾಗ್ತದೆ. ಅದರಿಂದ ವೇದಾಂತವು ಮನನ ರೂಪ, ಚಿಂತನ ರೂಪ, ಇದು ವಿಚಾರ ರೂಪವಾಗಿ ಪ್ರತಿಯೊಂದು ಮಾತಿನ ಅರ್ಥ ಅನುಭವದಲ್ಲೇ ನಿಲ್ಲಬೇಕು. ಆವಾಗ ಗೊತ್ತಾಗ್ತದೆ. ಇಲ್ಲದಿದ್ದರೆ ಶಬ್ದಾರ್ಥಕ್ಕೆ ಹೋಗಿಬಿಟ್ರೆ ಅದು ಭಾಷೆ ಆಗಿಬಿಡ್ತದೆ ಅಷ್ಟೇ. ಆದ್ದರಿಂದ ಇಲ್ಲಿ ನೋಡಿ, ಸುಷುಪ್ತಿ ಸಮಾಧ್ಯಾದವು ಅಪಿ ಸತ್ಯಾಂ ಸ್ವಾಭಾವಿಕ್ಯಾಂ. ನೋಡಿ, ಸುಷುಪ್ತಿ ಸಮಾಧಿ, ಇನ್ನೇನು ಸಮಾಧಿ ಅಂದರೆ ನಿರ್ವಿಕಲ್ಪ ಸಮಾಧಿ. ಸುಷುಪ್ತಿ, ನಿರ್ವಿಕಲ್ಪ ಸಮಾಧಿ, ಮೂರ್ಛಾ ಮುಂತಾದ ಅವಸ್ಥೆಗಳಲ್ಲಿ ಸ್ವಾಭಾವಿಕ ಅದ್ವೈತ ಇದೆ. ಸ್ವಾಭಾವಿಕ್ಯಾಂ ಅವಿಭಾಗ ಪ್ರಾಪ್ತವು. ನೋಡಿ ಹೇಗೆ ಹೇಳ್ತಾರೆ, ಸ್ವಾಭಾವಿಕವಾಗಿದೆ. ಅದೇನೋ ತಾತ್ಕಾಲಿಕವಾಗಿದ್ದಲ್ಲ, ಪಡ್ಕೊಂಡಿದ್ದಲ್ಲ. ಸ್ವಾಭಾವಿಕ ಅಂದ್ರೇನು? ಸ್ವಾಭಾವಿಕ ಅಂದರೆ ನೀವು ಇಲ್ಲದೆ ಹೊಸದಾಗಿ ಪಡ್ಕೊಂಡಿದ್ದಲ್ಲ, ಅಲ್ಲವೇ? ಹಿಂದೆ ಇಲ್ಲದೆ ಈಗ ಹೊಸದಾಗಿ ಪಡ್ಕೊಂಡಿದ್ದಲ್ಲ, ಅದು ಸ್ವಾಭಾವಿಕ. ಹೊಸದಾಗಿ ಪಡ್ಕೊಂಡಿದ್ದಲ್ಲ, ತಾತ್ಕಾಲಿಕವೂ ಅಲ್ಲ, ತಾನಿರುತ್ತದೆ, ಎಂದಿಗೂ ಇರುತ್ತದೆ, ಏನು ಮಾಡಿದ್ದರೂ ಇರುತ್ತದೆ, ಅದು ಸ್ವಾಭಾವಿಕ. ನೋಡಿ, ಸುಷುಪ್ತಿ ಎಂಬುದು ಹೊಸದಾಗಿ ಪಡೆಯುವ ಅವಸ್ಥೆ ಅಲ್ಲ, ಅದು ನಮ್ಮ ಎಲ್ಲರಲ್ಲಿ ತಾನಾಗಿ ಎಂದಿಗೂ ಇದೆ, ಈಗಲೂ ಇದೆ, ನಿಮಗೆ ಗೊತ್ತಿಲ್ಲದಿದ್ದರೂ ಇದ್ದೇ ಇದೆ. ತಾನು ಆ ಸ್ವರೂಪವಾಗಿ ಈಗಲೂ ಇದ್ದಾನೆ. ಅಂದರೆ ನೀವು ಎಂದಿಗೂ ಇದ್ದೀ, ಅದೇ ಅದ್ವಿತೀಯ. ನಿಮ್ಮ ಸ್ವರೂಪಕ್ಕೆ ಸುಷುಪ್ತಿ ಎಂದು ಹೆಸರು. ತಾನೇ ಅದು ಎಂದಿಗೂ ಇದ್ದಾನೆ. ಹಾಗೆ ಸ್ವಾಭಾವಿಕ್ಯಾಂ ಅವಿಭಾಗ ಪ್ರಾಪ್ತವು. ಎಚ್ಚರ ದೃಷ್ಟಿಯಿಂದ ಎರಡು ಬಗೆ ಇರುತ್ತದೆ. ಹೊರಗಿನಿಂದ ಹೋಗಿ ಸೇರಿಕೊಳ್ಳುವುದು ಒಂದು. ಸುಷುಪ್ತಿಯಲ್ಲಿ ಬ್ರಹ್ಮ ಜೊತೆಗೆ ಒಟ್ಟಾಗುತ್ತಾನೆ ಅಂದರೆ ಬ್ರಹ್ಮನೇ ಆಗಿರುತ್ತಾನೆ. ಬ್ರಹ್ಮ ಜೊತೆಗೆ ಒಟ್ಟಾಗುತ್ತಾನೆ ಅಂದರೆ ಬ್ರಹ್ಮನೇ ಆಗಿರುತ್ತಾನೆ. ಅಂದರೆ ಏನರ್ಥ? ಮೊದಲು ಬ್ರಹ್ಮ ಇರಲಿಲ್ಲ, ನಂತರ ಹೋಗಿ ಸೇರಿಕೊಳ್ತಾನೆ ಎಂದಲ್ಲವ. ಹೊಸದಾಗಿ ಸೇರಿಕೊಂಡರೆ ಯಾವುದೂ ಶಾಶ್ವತವಲ್ಲ. ತಾನು ಮೊದಲೇ ಆಗಿದ್ದರೆ ಇರುತ್ತದೆ, ನೀವು ಪಡ್ಕೊಂಡರೆ ಜಾರಿ ಬಿಡ್ತದೆ. ನೀವು ಯಾವುದೇ ಹೊಸದಾಗಿ ಪಡ್ಕೊಂಡಿದ್ದೇವೆ ಅಂದರೆ ಜಾರಿ ಬಿಡ್ತದೆ. ಏಕೆಂದರೆ ಇಷ್ಟು ದಿವಸ ಇರಲಿಲ್ಲ, ಈಗ ಬಂತು ಅಂತ. ಅದು ಸ್ವಾಭಾವಿಕ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಷುಪ್ತಿಯಲ್ಲಿ ಬ್ರಹ್ಮವನ್ನು ಪಡ್ಕೊಳ್ತಾನೆ ಅಂದರೆ ಏನರ್ಥ? ಪಡ್ಕೊಳ್ತಾನೆ ಅಂದರೆ ಎರಡು ಬಗೆ ಅರ್ಥ ಮಾಡಿಕೊಳ್ಳಬೇಕು. ಹೊರಗಿನಿಂದ ಬಂದು ಸೇರಿಕೊಳ್ತಾನೋ ಅಥವಾ ಸೇರಿಕೊಳ್ತಾನಂದರೆ ನಾನು ಹೊರಗೆ ಎಂದು ಅನಿಸಿಕೆ ಇತ್ತು, ಆ ಅನಿಸಿಕೆ ಬಿಟ್ಟರೆ ನಾನಿರುವುದೇ ಇದು. ಹಾಗೆ ನೋಡಿ, ಅಂದರೆ ಹೊರಗೆ ಹೋಗಿದ್ದೇನೆ ಎಂದು ಅನಿಸಿತು, ಆ ಅನಿಸಿಕೆನೇ ತಪ್ಪು ಎಂದು ಗೊತ್ತಾದರೆ ನಾನಿರುವುದೇ ಇದು. ನಾನು ಹೊಸದಾಗಿ ಪಡ್ಕೊಂಡಿಲ್ಲ. ಸುಷುಪ್ತಿಯಲ್ಲಿ ಬ್ರಹ್ಮ ಎಂಬುದು ಈ ಮಾತು ಸ್ಪಷ್ಟವಾಗಿ ಭಾಷ್ಯದಲ್ಲಿ ಹೇಳ್ತಾರೆ. ಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೊರಗಿನಿಂದ ಪಡ್ಕೊಂಡಿದ್ದಲ್ಲ, ಎಂದಿಗೂ ಇದ್ದಾನೆ. ನ ಕದಾಚಿತ್ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ ಎಂದು ಹೇಳ್ತಾರೆ. ಬ್ರಹ್ಮ ಆಗಿ ಇಲ್ಲದೆ ಟೈಮೇ ಇಲ್ಲ, ತಾನು ಬ್ರಹ್ಮವಾಗಿ ಇಲ್ಲದ ಸಮಯವೇ ಇಲ್ಲ. ತಾನೇ ಬ್ರಹ್ಮ, ಎಂದಿಗೂ ಇದ್ದಾನೆ, ಎಂದಿಗೂ ಇರುವುದೇ ಅದು. ಅಂಥದ್ದು ಸುಷುಪ್ತಿಯಲ್ಲೇ ಪಡ್ಕೊಂಡಿದ್ದ ಅಂದರೆ ಏನರ್ಥ? ಏಕೆ ಹೇಳುವುದು? ಸುಷುಪ್ತಿಯಲ್ಲೇ ಏಕೆ ಈಗಲೂ ಇದ್ದಾನೆ ಹೇಳಬೇಕು? ಹೌದು, ಅದೇ ಅರ್ಥ.
ಈಗಲೂ ಇದ್ದಾನೆ ಎಂದು ಹೇಳುವುದನ್ನೇ ಹಾಗೆ ಹೇಳುವುದು. ನಾನು ಎಚ್ಚರದಲ್ಲಿ ಬೇರೆ ಹೋಗಿದ್ದೇನೆ, ನಾನು ನನ್ನನ್ನು ನಾನು ಬಿಟ್ಟು ಬೇರೆ ಕಡೆ ಹೋಗಿದ್ದೇನೆ ಎಂದು ಒಂದು ಅನಿಸಿಕೆ ಇದೆ. ಆ ಅನಿಸಿಕೆ ಬಿಡಿಸಿಬಿಟ್ರೆ ಬಂದಿದ್ದಂತೆ ಅನಿಸುತ್ತದೆ, ಬರುವುದೇನು ತಾನೇ ತಾನು ಇನ್ನೊಂದು ಅಂದ್ಕೊಂಡಿದ್ದ, ಆ ಇನ್ನೊಂದು ಬಿಟ್ಟರೆ ಇರುವುದೇನು ಸ್ವತಃ ಸಿದ್ಧ, ತಾನು ಉಳಿಯುತ್ತದೆ. ಹಾಗೆ ತಾನಾಗಿ ಉಳಿದಿದ್ದೇ ಹೊರತು ಹೊಸದಾಗಿ ಪಡೆದಿದ್ದಲ್ಲ, ಈ ಅರ್ಥದಲ್ಲಿ ನೋಡಬೇಕು ಅಂತ. ಆದ್ದರಿಂದ ಸುಷುಪ್ತಿ ತಾನೇ ಆಗಿದ್ದರೂ ಜನರು ಹೇಳ್ತಾರೆ, ಬರೀ ಸುಷುಪ್ತಿ ತಾನೇ ಆಗಿದ್ದರೆ ನಿದ್ದೆ ಹೋದರೆ ಬ್ರಹ್ಮಸ್ವರೂಪ ಆಗಬೇಕೆ, ಮತ್ತು ನಿದ್ದೆ ಹೋದರೆ ಸಾಕು ಬ್ರಹ್ಮಜ್ಞಾನಿ ಆಗಿಬಿಡ್ತೀವಲ್ಲ, ಮತ್ತೆ ವೇದಾಂತ ಕೇಳುವುದೇಕೆ, ಎಲ್ಲರೂ ನಿದ್ದೆ ಹೋಗೋಣ ಸಾಕು. ಆಯಿತು, ನಿದ್ದೆ ಹೋಗಿದ್ದರೆ ನಿದ್ದೆಯಲ್ಲೇ ಇದ್ದು ಬಿಟ್ಟರೆ ಬ್ರಹ್ಮಜ್ಞಾನಿಗಳಾಗಿ ಬಿಡ್ತೀರಲ್ಲ, ಹೋಗಿ ನಿದ್ದೆ ಹೋದರೆ ಏನಾಗುತ್ತದೆ? ನಿದ್ದೆಯಲ್ಲೇ ಇದ್ದು ಬಿಡ್ತೀರಾ? ಎಷ್ಟೊತ್ತಿರ್ತೀರಿ? ನಂತರ ಅದೇ ಎಚ್ಚರ ಆಗಿಬಿಡ್ತದೆ. ನೀವು ಎಚ್ಚರ ಆಗಬೇಡಿ, ಆಯಿತು ನಾನು ಎಚ್ಚರ ಆಗಲ್ಲ ತೀರ್ಮಾನ ಮಾಡ್ಕೊಳ್ತಾರೆ ಗುರುಗಳು. ನಾನು ಎಚ್ಚರ ಆಗೋದೇ ಇಲ್ಲ, ಮಲ್ಕೊ ನೋಡ್ತೀನಿ. ನೀವು ಎಷ್ಟು ದೊಡ್ಡವರು ಎಷ್ಟು ಮಹನೀಯರು ನೋಡ್ತೀನಿ, ಎಚ್ಚರ ಆಗಲ್ಲ ಎಂದು ಮೊದಲೇ ಪ್ರತಿಜ್ಞೆ ಮಾಡಿ ನಾನು ಎಚ್ಚರ ಆಗಲ್ಲ ಎಂದು ಮಲ್ಕೊಂಡ್ಬಿಡಿ. ಆಗುತ್ತದಾ ಅಲ್ಲವಾ? ನಿಮ್ಮ ಕೈಯಲ್ಲಿಲ್ಲ, ಎಚ್ಚರ ತಾನೇ ಹಾಗೇ ಬಿಡ್ತದೆ ಅಲ್ಲವೇ? ಆದರೆ ಸುಷುಪ್ತಿಯಲ್ಲಿ ತಾನು ಪರ್ಮನೆಂಟ್ ಆಗಿರೋಕ್ಕಾಗೋದೇ ಇಲ್ಲ, ಎಚ್ಚರ ಹಾಗೇ ಬಿಡ್ತದೆ. ಇಲ್ಲಿ ಒಂದು ವಿಷಯ, ಸುಷುಪ್ತಿಗೆ ಹೋಗ್ತಾ ಇದ್ದೇನೆ, ನಿದ್ದೆ ಹೋಗ್ತಾ ಇದ್ದೇನೆ, ಎಚ್ಚರಕ್ಕೆ ಬರ್ತಾ ಇದ್ದೇನೆ ಅನಿಸುತ್ತಾ ಇದೆ. ನಿಜವಾಗಿ ಯಾರು ಹೋಗುವುದು ಬರುವುದು ಇಲ್ಲ, ಎಚ್ಚರದಲ್ಲಿ ಇರುವವನಿಗೆ ಹಾಗೆ ಅನಿಸುತ್ತಾ ಇದೆ. ಎಚ್ಚರ ಬುದ್ಧಿ, ನಾನು ಎಚ್ಚರದಲ್ಲಿದ್ದೇನೆ, ಎಚ್ಚರ ವ್ಯಕ್ತಿ ಆಗಿದ್ದೇನೆ, ಈ ವ್ಯಕ್ತಿ ಬುದ್ಧಿ ಇರುವುದರಿಂದ ನಾನು ಹೋಗ್ತಾ ಇದ್ದೇನೆ ಹೋಗುವುದು ಎಲ್ಲಿಗೆ? ನಾನು ಇರುವುದು, ನನಗೆ ನಾನು ಹೋಗ್ತೀನಾ? ಏನಪ್ಪ, ಬೇರೆ ಕಡೆ ಹೋಗಬಹುದು, ಇನ್ನೊಬ್ಬರನ್ನು ನೋಡಬಹುದು, ಅವರು ಈಗ ಗೊತ್ತಾಯಿತು ಹೇಳಿದ್ರು, ಅವ್ರ ಪರಿಚಯವಾಯಿತು ಹೇಳಿದ್ರು. ನಿನಗೆ ಯಾವಾಗಿನಿಂದ ಗೊತ್ತು? ನಿನಗೆ ಗೊತ್ತಾ ಅಂದರೆ ಗೊತ್ತೋ ಹೇಳ್ತಾ, ಯಾವಾಗಿನಿಂದ ಗೊತ್ತು? ಯಾವಾಗಿನಿಂದೇನು ಗೊತ್ತು. ಹೌದು, ಯಾವಾಗಿನಿಂದ ಹೇಳು, ಹೇಗೆ ಗೊತ್ತಾಯಿತು, ಯಾರು ಪರಿಚಯ ಮಾಡಿಕೊಟ್ರು ನಿನ್ನನ್ನು? ಇನ್ನೊಬ್ಬರು ಬೇಕಾ ಪರಿಚಯ ನನಗೆ? ತಾನು ಯಾವಾಗ ಗೊತ್ತು, ಯಾವಾಗೇನು ನಾನು ಗೊತ್ತಾಗದೇ ಇದ್ದರೆ ಗೊತ್ತಾಗಬೇಕೆಂದರ್ಥವಾ? ಯಾವಾಗಲೂ ಒಂದು ಸಲ ಗೊತ್ತಾಗದಿದ್ದರೆ ನಂತರ ಗೊತ್ತಾಯಿತು ಎಂದು ಹೇಳಬೇಕಾ? ಎಂದಿಗೂ ತಾನೇ. ಆ ತರಹ ತಾನಾಗಿದ್ದು ಸುಷುಪ್ತಿಯನ್ನು ಬೇರೆ ಅಂದ್ಕೊಂಡು ಎಚ್ಚರು ನಾನು ಅಂದ್ಕೊಳ್ತಾನೆ, ಸುಷುಪ್ತಿ ನಾನಲ್ಲ ತಿಳ್ಕೊಳ್ತಾನೆ. ಇದೇ ಅಧ್ಯಾಸ, ಇದೇ ಭ್ರಾಂತಿ ಅಂದರೆ ಏನೂ ಇಲ್ಲ. ಸುಷುಪ್ತಿ ತಾನು, ಎಚ್ಚರ ತಾನಲ್ಲ, ಎಚ್ಚರ ವ್ಯಕ್ತಿ ತಾನಲ್ಲ. ಅದೇ ತಪ್ಪು ತಿಳುವಳಿಕೆ. ತಪ್ಪಾಗಿ ಎಚ್ಚರ ವ್ಯಕ್ತಿಯಾಗಿದ್ದೇನೆ, ಎಚ್ಚರದಲ್ಲಿದ್ದೇನೆ ಅನಿಸುತ್ತಾ ಇದೆ. ನಿಜವಾಗಿ ತಾನು ಸುಷುಪ್ತಿ, ಇವನೇನು ತಿಳ್ಕೊಳ್ತಾನೆ, ನಿಜವಾಗಿ ನಾನು ಎಚ್ಚರ, ಇಲ್ಲಿಂದ ಅಲ್ಲಿಗೆ ಹೋಗ್ತೇನೆ ಬರ್ತಾಯಿದ್ದೆ. ಇದು ತಿರುಗಿಸಬೇಕು, ಉಲ್ಟಾ ಮಾಡಬೇಕು ಅಷ್ಟೇ. ಆ ಉಲ್ಟಾ ಆಗಿದ್ದೇ ಅಧ್ಯಾಸ. ವಾಸ್ತವಕ್ಕೆ ಉಲ್ಟಾ ಆಗಿದ್ದು ಅಧ್ಯಾಸ. ಉಲ್ಟ ಆಗಲಿಲ್ಲ, ನಿಜವಾಗಿ ಅನಿಸುತ್ತಾ ಇದೆ. ಆ ಅನಿಸಿಕೆನೇ ಅಧ್ಯಾಸ. ಆ ಅನಿಸಿಕೆ ಕರೆಕ್ಷನ್ ಮಾಡಬೇಕಷ್ಟೆ. ಆ ಅನಿಸಿಕೆ ತೆಗಿಬೇಕು. ಅದು ತಪ್ಪು ಎಂದು ಗೊತ್ತಾದರೆ ಪೂರ್ತಿ ಪ್ರಪಂಚನೇ ಬದಲಾಯಿಸಿಬಿಡ್ತದೆ. ಜಗತ್ತು, ಜೀವನ ಎವ್ರಿಥಿಂಗ್ ಬದಲಾಯಿಸ್ತದೆ. ಇದೇನಪ್ಪ ಆಶ್ಚರ್ಯವಾಗಿದೆ. ಅಷ್ಟು ಮಾತ್ರ ಬದಲಾಯಿಸಿದರೆ ಜಗತ್ತೇ ಬದಲಾಯಿಸಿಬಿಡ್ತದೆ. ಆದ್ದರಿಂದ ನೀವು ನಿದ್ದೆ ಹೋಗ್ತೀನಿ ಎಂದು ಅನ್ನುವುದೇ ಎಚ್ಚರ ವ್ಯಕ್ತಿ. ಸುಷುಪ್ತೇ ತಾನಾಗಿದ್ದರೆ ನಾನು ಹೋಗ್ತೀನಿ ಎಂದು ಹೇಳ್ತಾನ? ನನ್ನ ನಿದ್ದೆ ಹೋಗುವುದೂ ಇಲ್ಲ, ಬರುವುದೂ ಇಲ್ಲ, ನಾನು ಹೋಗೋದೇನು ಬರೋದೇನು. ಎಚ್ಚರದಲ್ಲಿ ಇದ್ದೇನೆ ಎಂದು ಇಟ್ಟುಕೊಂಡು ಮಾತಾಡ್ತಾ ಇದ್ದ, ಇಟ್ಟುಕೊಂಡು ಹಾಗೆ ನೋಡ್ತಾ ಇದ್ದ, ಇಟ್ಟುಕೊಂಡು ಹಾಗೆ ಯೋಚನೆ ಮಾಡ್ತಾ ಇದ್ದ. ಈ ಯೋಚನವೇ ತಪ್ಪು, ಈ ದೃಷ್ಟೇ ತಪ್ಪು. ಈ ತಪ್ಪು ದೃಷ್ಟಿಯನ್ನು ತಪ್ಪು ಎಂದು ತಿಳ್ಕೊಳ್ಳಬೇಕು, ಅಷ್ಟೇ, ಬೇಕಾಗಿದ್ದಲ್ಲ. ಆದ್ದರಿಂದ ಸ್ವಾಭಾವಿಕ ಸುಷುಪ್ತಿ ಆಗಿದ್ದರೂ ಇಲ್ಲಿ ವ್ಯತ್ಯಾಸ ಇದೆ. ಸುಷುಪ್ತಿ ಸ್ವರೂಪ ತಾನು ಎಂದು ತಿಳ್ಕೊಳ್ಳುವುದು ಒಂದು, ಹೋಗುವುದು ಇನ್ನೊಂದು. ಇವರೇನು ಹೇಳ್ತಾರೆ, ನಿದ್ದೆ ಹೋಗಿದ್ದರೆ ಬ್ರಹ್ಮಸ್ವರೂಪ ಆಗುತ್ತದಾ ಅಂದರೆ ನೋಡು, ಅಲ್ಲಿ ವ್ಯತ್ಯಾಸ ಇದೆ. ನಿದ್ದೆ ಹೋಗುವುದು ಬರುವುದು ಬೇರೆ, ಸುಷುಪ್ತಿ ಆಗಿದ್ದೇನೆ ಅನ್ನುವುದು ಬೇರೆ. ಸುಷುಪ್ತಿ ಆಗಿದ್ದರೆ ಹೋಗುವುದೇನು ನಿದ್ದೆ ಹೋಗ್ತೀನಾ? ನಿದ್ದೆ ಹೋಗುವುದು ಬರುವುದು ಆ ಮಾತೆ ಬರಲ್ಲ. ಏಕೆ? ನಾನು ಬರುವುದೇನು ಹೋಗೋದೇನು. ನಾನು ನಿದ್ದೆ ಹೋಗ್ತೀನಿ ಬರ್ತೀನಿ ಅಂದರೆ ನಾನು ನಿದ್ದೆ ಅಲ್ಲ, ಅದಕ್ಕೋಸ್ಕರನೇ ಬರ್ತೀನಿ ಹೋಗ್ತೀನಿ ಅನಿಸುತ್ತದೆ. ನೋಡಿ, ನಾನು ಬರ್ತೀನಿ ಹೋಗ್ತೀನಿ ಎಂದು ಅನಿಸುವಾಗ
ನಾನು ಸುಷುಪ್ತಿ ಅಲ್ಲ, ನಾನು ಇನ್ನೊಬ್ಬನು ಅನಿಸುತ್ತೆ. ಆ ಇನ್ನೊಬ್ಬನು ಅನಿಸುವುದೇ ಅಧ್ಯಾಸ, ಅದು ಅವಿದ್ಯೆ. ಆದ್ದರಿಂದ ಅಂಥವನು ಶಾಸ್ತ್ರ ಹೇಳುವುದೇನೆಂದರೆ, ನೀನು ಇನ್ನೊಬ್ಬನು ಎಂದು ಅನಿಸುತ್ತಾ ಇದೆಯಲ್ಲ, ಆ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡು ಅಷ್ಟೇ. ತಾನೇ ಸುಷುಪ್ತಿ ಎಂದು ಗೊತ್ತಾಗುತ್ತದೆ, ತಿಳ್ಕೋ ಎಂದು ಇವರೇನು ಹೇಳ್ತಾರೆ. ಸುಷುಪ್ತಿ ಬ್ರಹ್ಮವಾದರೆ ನಾನು ಮಲ್ಕೊಳ್ತೀನಿ ಎಂದು ನೋಡಿ. ಸುಷುಪ್ತಿ ಬ್ರಹ್ಮವಾದರೆ ನಾನು ಮಲ್ಕೊಳ್ತೀನಿ ಅಂದರೆ ಮಲ್ಕೊಳ್ತೀನಿ ಅನ್ನುವುದಲ್ಲೇ ತಪ್ಪಿದೆ. ನಾನು ಸುಷುಪ್ತಿ ಅಲ್ಲ, ನಾನು ಇನ್ನೊಬ್ಬನು ಎಚ್ಚರದಲ್ಲಿರುವ ವ್ಯಕ್ತಿ, ನಾನು ಹೋಗಿ ಮಲ್ಕೊಳ್ಳಬೇಕು, ಈ ಬುದ್ಧಿ ತಪ್ಪು ಎಂದು ಹೇಳ್ತಾ ಇದ್ದೀನಿ. ಇವರು ಹೇಳ್ತಾರೆ ನಿದ್ದೆ ಹೋದರೆ ಬ್ರಹ್ಮಜ್ಞಾನ ಆಗಿಬಿಡ್ತದೆ. ನೀವು ಸುಷುಪ್ತಿ ಬ್ರಹ್ಮ ಹೇಳ್ತೀರಿ, ನಿದ್ದೆ ಹೋದರೆ ಆಗುತ್ತದ? ಈಗ ಪ್ರಶ್ನೆ ಮಾಡ್ತಾರಲ್ಲ, ಮತ್ತೆ ಇದೇ ಪ್ರಶ್ನೆ ಮಾಡ್ತಾರೆ. ಮರಿ ಪ್ರಶ್ನದಲ್ಲಿ ತಪ್ಪಿದೆ ನೋಡಿ, ಅವರ ಪ್ರಶ್ನದಲ್ಲೇ ತಪ್ಪಿದೆ. ನಾವು ಹೇಳಿದ್ದು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ ಪ್ರಶ್ನೆ ಏನೆಂದು ಮಾಡ್ತಾನೆ, ನಿದ್ದೆ ಹೋದರೆ ಆಗುತ್ತದೆ. ನಿದ್ದೆ ಹೋಗುವುದೇಕಪ್ಪ, ನಿದ್ದೆ ಹೋಗ್ತೀನಿ ಅನ್ನುವುದೇ ತಪ್ಪು ಎಂದು ಭ್ರಾಂತಿ ಹೇಳ್ತಾ ಇದ್ದೀವಿ. ನೀವು ಹೋಗಬೇಕಾಗಿಲ್ಲ, ನೀನೇ ಸುಷುಪ್ತಿ. ನಾನು ನಿದ್ದೆ ಹೋಗ್ತೀನಿ ಎಂಬ ಬುದ್ಧಿ ಬಿಡು, ಅದು ತಪ್ಪು, ಅದು ಬಿಡು ಎಂದು ಹೇಳ್ತಾ ಇದ್ದೀವಿ. ನೀವು ನಿದ್ದೆ ಹೋಗು ಎಂದು ಹೇಳ್ತಾ ಇಲ್ಲ, ನಿದ್ದೆ ಹೋದರೆ ಬ್ರಹ್ಮಜ್ಞಾನಿ ಆಗ್ತಿ ಎಂದು ಹೇಳ್ತಾ ಇಲ್ಲ. ನಾನು ಹೋಗ್ತೀನಿ ಬರ್ತೀನಿ ಅಂದರೆ ನೀನು ಯಾರು ಹೋಗೋದು ಬರುವುದು? ಆ ಎಚ್ಚರ ವ್ಯಕ್ತಿ, ಅದೇ ತಪ್ಪು ಎಂದು ಹೇಳ್ತಾ ಇದ್ದೆ. ಆ ತಪ್ಪು ತಿಳುವಳಿಕೆ ಬಿಡು, ಸುಷುಪ್ತಿ ತಾನೇ, ಅಷ್ಟೇ. ಆದ್ದರಿಂದ ಅದು ವಿಚಾರ ಮಾಡಿ ತಿಳ್ಕೊಳ್ಳಬೇಕೇ ಹೊರತು ನಿದ್ದೆ ಹೋಗುವುದರಿಂದ ಬ್ರಹ್ಮಜ್ಞಾನ ಆಗುತ್ತದೆ ನಾವು ಹೇಳಿದ್ದೀವ? ಅವ್ರು ಏನೇನೋ ಹೇಳಿಬಿಡ್ತಾರೆ. ಸುಷುಪ್ತೆ ಬ್ರಹ್ಮಸ್ವರೂಪ ಈ ಒಂದು ಮಾತು ಕೇಳ್ತಾರೆ, ಈಗ ಮಿಕ್ಕದು ಕೇಳಲ್ಲ, ಅರ್ಥ ಮಾಡಿಕೊಳ್ಳಲ್ಲ. ಇವರೆಲ್ಲ ಹೇಳ್ತಾರೆ ನಿದ್ದೆ ಹೋದರೆ ಬ್ರಹ್ಮಜ್ಞಾನಿ ಆಗ್ತದೆ ಎಂದು ಹೇಳ್ತಾರೆ. ಇವ್ರಿಗೇನು ವೇದಾಂತವೇ ಗೊತ್ತಿಲ್ಲ ನೋಡಿ. ನಿದ್ದೆ ಹೋದರೆ ಬ್ರಹ್ಮಜ್ಞಾನಿ ಆಗ್ತದಂತೆ. ನಾವೆಲ್ಲರೂ ಪ್ರತಿನಿತ್ಯ ನಿದ್ದೆ ಹೋಗ್ತಾ ಇದ್ದೀವಿ, ಬ್ರಹ್ಮಜ್ಞಾನಿ ಆಗಿದ್ದೀವಾ? ಇವರು ಸುಮ್ಮನೆ ನಿದ್ದೆ ಹೋದರೆ ಬ್ರಹ್ಮಜ್ಞಾನ ಎಂದು ಹೇಳ್ತಾರೆ, ಇವರು ವೇದಾಂತ ಗೊತ್ತಿಲ್ಲ, ಹೀಗೆ ಮಾತಾಡ್ತಾರೆ. ಹೇಳಿದ ಒಂದು ಮಾತನ್ನು ತಮ್ಮ ಅವಿದ್ಯಾದೃಷ್ಟಿಯಿಂದಲೇ ತಪ್ಪಾಗಿ ತಿಳ್ಕೊಂಡು ಮತ್ತೆ ಅದೇ ಅವಿದ್ಯಾದೃಷ್ಟಿಯಿಂದ ಮಾತಾಡ್ತಾರೆ. ಅದು ತಪ್ಪಾಗ್ತಾಯಿದೆ. ಆದ್ದರಿಂದ ಸುಷುಪ್ತಿ ತನ್ನ ಸ್ವರೂಪವೇ ಎಂಬುದು ತಿಳಿಯುವುದು ಬೇಕೇ ಹೊರತು ಸುಷುಪ್ತಿ ಹೌದು ಗೊತ್ತಾಯ್ತಲ್ಲ, ನೀವು ಹೇಳಿದ್ದು ಸುಷುಪ್ತಿ ಬ್ರಹ್ಮ ಎಂದು ಒಪ್ಪಿಕೊಳ್ಳುವುದೇಕಪ್ಪ? ಯಾರು ಒಪ್ಕೊಳ್ತಾರೆ? ಸುಷುಪ್ತಿ ಬ್ರಹ್ಮ ಅಂತ ನಾನು ಹೇಳಿದೆ, ಆಯಿತು, ಕೇಳಿದ್ದು ಯಾರು? ನೀವು ಎಚ್ಚರ ವ್ಯಕ್ತಿ ಕೇಳಿದ, ಒಪ್ಕೊಂಡ, ಎಚ್ಚರದಲ್ಲೇ ಇದ್ದ, ಏನಾಯಿತು ನಿನಗೆ? ಅಲ್ಲೇ ಇದ್ದಿ ಅಲ್ಲ ನೋಡಿ. ಅವ್ರ ಮಾತೇ ಅವ್ರಿಗೆ ಏನೇ ವಿರೋಧವಾಗ್ತಾ ಇದೆ, ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಹೌದು, ಎಚ್ಚರ ವ್ಯಕ್ತಿ ಕೇಳಿದ, ಸುಷುಪ್ತಿ ಬ್ರಹ್ಮ ಎಂದು ಒಪ್ಕೊಂಡ್ರೆ ಏನಾಯಿತು? ಒಪ್ಕೊಂಡಿದ್ದೇ ನೀನು ಎಚ್ಚರ ವ್ಯಕ್ತಿ, ನೀವು ಇಲ್ಲೇ ಇದ್ದೀವಿ, ಸುಷುಪ್ತಿ ಗೊತ್ತಾಗಲೇ ಇಲ್ಲ. ಸುಷುಪ್ತಿ ಬ್ರಹ್ಮ ಅಂದರೆ ನೀನು ಸುಷುಪ್ತಿ ಎಂದು ತಿಳ್ಕೊಂಡರೆ ನೀವು ಎಚ್ಚರವಾಗಿರುವುದಿಲ್ಲ. ನನ್ನ ಮಾತು ಕೇಳುವುದಕ್ಕೆ ನೀನು ವ್ಯಕ್ತಿಯಾಗಿಲ್ಲ, ನಾನು ಹೇಳುವುದು ಕೇಳಲ್ಲ, ನೀವು ಬ್ರಹ್ಮೇ ಆಗಿದ್ದೀವಿ. ಆವಾಗ ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ, ನೀವು ಬ್ರಹ್ಮಸ್ವರೂಪವೇ ಆಗಿದ್ದೀವಿ. ಅದು ಹೇಳಿದ್ದರೆ ಇಂಥ ನಮ್ಮದು ಗೊತ್ತಿಲ್ಲ. ಮತ್ತು ನಾವು ಪೂರ್ತಿ ಕೇಳದೆ ನೀವು ಏನೇನು ನಮ್ಮನ್ನು ವಿಮರ್ಶೆ ಮಾಡುವುದೇನು? ಸಚ್ಚಿದಾನಂದ ಸ್ವಾಮೀಜಿಯನ್ನು ಅವರು ಏನು ಹೇಳ್ತಾರೆ ಎಂದು ಅರ್ಥವಾಗದೆ ಎಂದು ಒಂದು ಮಾತು ಕೇಳ್ತಾರೆ, ಮಿಕ್ಕದೆಲ್ಲ ತಮ್ಮದೇ ಸೇರಿಸ್ಕೊಳ್ತಾರೆ ಅಲ್ಲವೇ? ಒಂಚೂರು ಕೇಳಿ ಮಿಕ್ಕದೆಲ್ಲ ತಮ್ಮದೇ ಸೇರಿಸ್ಕೊಳ್ತಾರೆ ಅಷ್ಟೇ. ಆ ವಿವೇಕ ಬೇಕು ಅಲ್ಲವೇ? ಆಯಿತು ನೋಡಿ, ಇದು ಇನ್ನೂ ಮಿಥ್ಯಾಜ್ಞಾನಸ್ಯ ಅನಪೋದಿತತ್ವಾತ್, ಅಂದರೆ ಇನ್ನೂ ಎಚ್ಚರದಲ್ಲೇ ಇದ್ದೀನಿ, ಸುಷುಪ್ತಿಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಎಂಬ ಆ ಎಚ್ಚರ ವ್ಯಕ್ತಿತ್ವ ಇನ್ನೂ ಹೋಗದೇ ಇರುವುದರಿಂದ ಅದೇ ಅಧ್ಯಾಸ, ಅದೇ ಮಿಥ್ಯಾಜ್ಞಾನ, ಅದೇ ಭ್ರಾಂತಿ, ಅದೇ ಅವಿದ್ಯೆ, ಅದೇ ತಪ್ಪು ತಿಳುವಳಿಕೆ. ಆ ಬುದ್ಧಿ ಹೋಗದೇ ಇರುವುದರಿಂದ ನಾನು ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅನಿಸುತ್ತದೆ. ಈ ಬುದ್ಧಿ ಬಿಡಿಸಿ ನೀವು ಸುಷುಪ್ತಿ ಹೋಗಬೇಕಾಗಿಲ್ಲ, ನೀನೇ ಸುಷುಪ್ತಿ, ನಾನು ಎಚ್ಚರದಲ್ಲಿದ್ದೇನೆ ಎಂದು ಅನಿಸಿಕೆಯೇ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯನ್ನು ತಪ್ಪೆಂದು ತಿಳ್ಕೊ, ಮುಗೀತು. ನಾನು ಎಚ್ಚರ ವ್ಯಕ್ತಿ ಅಲ್ಲ, ನಾನಿರುವುದೇ ನಾನು ಅಷ್ಟೇ. ಹಾಗೆ ತಿಳಿಯುವುದೇ ಜ್ಞಾನ ಎಂದು ಹೇಳಿದ್ದೇವೆ. ಆದ್ದರಿಂದ ಪೂರ್ವವತ್ ಪುನಃ ಪ್ರಬೋಧೆ ವಿಭಾಗೋ ಭವತಿ ಏವ ಮಿಹಾಪಿ. ನಾನು ಸುಷುಪ್ತೇ ನಾನು ಅಂದರೆ ಸುಷುಪ್ತಿ ಅಂದರೆ ಅದ್ವಿತೀಯವೇ ನಾನು. ಎಚ್ಚರ ವ್ಯಕ್ತಿ ನಾನಲ್ಲ ಅಂದರೆ ಎಚ್ಚರ ದೇಹ ನಾನಲ್ಲ, ಎಚ್ಚರ ಇಂದ್ರಿಯಗಳು ನಾನಲ್ಲ, ಎಚ್ಚರ ಮನಸ್ಸು ನಾನಲ್ಲ, ಎಚ್ಚರದಲ್ಲಿ ನಾನೆಂಬ ಈ ಬುದ್ಧಿ ಅಲ್ಲ.
ಈ ನಾನೆಂಬ ಬುದ್ಧಿ ಈ ವ್ಯಕ್ತಿಯಾಗಿ ಇದ್ದುಕೊಂಡು ಮಾತಾಡ್ತಾನೆ, ವಾದಿಸ್ತಾನೆ. ನೀವು ಮಾತಾಡುವುದು ವಾದಿಸುವುದೆಲ್ಲ ಎಚ್ಚರದಲ್ಲೇ ಇದ್ದುಕೊಳ್ತಾ ಇದ್ದಿ. ಅಲ್ಲೇ ಇದ್ದು ವಾದಿಸ್ತೀವಿ, ಕೇಳ್ತೀವಿ, ಮಾತಾಡ್ತೀವಿ, ಇನ್ನೇನೋ ಮಾಡ್ತೀವಿ. ಏನು ಕೇಳಿದ್ರೂ ಪ್ರಯೋಜನವಿಲ್ಲ. ಅದೇ ಬಿಡು ಎಂದು ನಾವು ಹೇಳ್ತಾ ಇದ್ವಿ, ಅವರು ಅಲ್ಲೇ ಇದ್ದು ವಾದಿಸ್ತಾನೆ. ಇದು ಆಗುತ್ತಾ ಇದೆ. ಅದಕ್ಕೋಸ್ಕರ ಈ ದೃಷ್ಟಿ ಇಟ್ಟುಕೊಂಡವನಿಗೆ ನೀವು ಎಷ್ಟು ಸಲ ನಿದ್ದೆ ಹೋದರೂ ಮತ್ತೆ ಬರ್ತೀವಿ, ನಿದ್ದೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಏಕೆ ಹೋಗ್ತೀವಿ ಬರ್ತೀವಿ ಅಂದರೆ ಹೋಗ್ತೀನಿ ಬರ್ತೀನಿ ಎಂದು ಅನಿಸುತ್ತದೆ. ಏಕೆ ಎಚ್ಚರ ವ್ಯಕ್ತಿ ಎಂಬ ವ್ಯಕ್ತಿತ್ವ ಜೀವಭಾವ ಇರುವುದರಿಂದ ನಾನು ಬ್ರಹ್ಮ ಅಲ್ಲ, ಅದರಿಂದ ತಾತ್ಕಾಲಿಕವಾಗಿ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ. ಏಕೆ ನಾನು ಬ್ರಹ್ಮವಲ್ಲ ಎಂದು ತಿಳ್ಕೊಂಡಾಗ ಈಗ ನಾನು ಇಲ್ಲೇ ಇರ್ತೀನಿ, ಇಲ್ಲಿರುವವನೇ ಹೋಗ್ತೀನಿ ಬರ್ತೀನಿ ಆ ಬುದ್ಧಿ ಹಾಗೇ ಇರುತ್ತದೆ ಎಷ್ಟು ದಿವಸ ಆದರೂ. ಆ ಬುದ್ಧಿ ತಪ್ಪು ಎಂದು ತಿಳ್ಕೋ. ಈಗ ಹೋಗುವವರಿಲ್ಲ ಬರುವವರಿಲ್ಲ, ತಾನೇ ಬ್ರಹ್ಮ, ಅಷ್ಟು. ಅದನ್ನು ಉಪದೇಶ ಆಯಿತು. ಈ ವಿಷಯ ನನಗೆ ಒಂದೊಂದು ವಾಕ್ಯ ಓದುವಕ್ಕಿಂತ ಇದರೆಲ್ಲ ಅರ್ಥ ನಿನ್ನೆ ಚರ್ಚೆ ಮಾಡಿದೆ, ಈಗ ಇವತ್ತು ಆಯಿತು. ಈಗ ಮುಂದುವರಿಯೋಣ. ಸುಷುಪ್ತಿ ಮೂರ್ಛಾ ಸಮಾಧಿ ಪ್ರಳಯ ಮರಣಾದ್ಯವಸ್ಥಾಸು ಸತ್ಸಂಪತ್ತಿ ಸ್ವಾಭಾವಿಕ್ಯಪಿ ಸತಿ ಯಾವದ್ವಿದ್ಯೋದಯಂ ಮಿಥ್ಯಾ ಜ್ಞಾನ ನಿಮಿತ್ತೋಪಾಧಿ ಸಂಪರ್ಕಂ ಪ್ರಹಾತುಂ ನಭ್ರವತೀತಿ ವೇದಾಂತ ಈಗ ಹೇಳ್ತಾ ಇದ್ದಾರೆ. ಅಪಿ ಚ ಆಸು ಸತ್ಸಂಪತ್ತಿ ಶ್ರೂಯಮಾಣ ಸಾವಧಾನಂ ಪ್ರತ್ಯಭಿಜ್ಞಾತ ಸ್ಫುಟತರಂ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಲಂಭಯತಿ ಇತ್ಯೇತಾವತ ಪುನರುಪದಿಶ್ಯತೆ ವೇದಾಂತೇಶು. ಅದರಿಂದ ಮತ್ತೆ ಉಪದೇಶ ಮಾಡಿ ಅವನನ್ನು ಈ ಜಾಗ್ರದ್ ವ್ಯಕ್ತಿತ್ವ, ಈ ಶ್ರೋತೃ ಬುದ್ಧಿಯನ್ನೇ ನಿಮಗೆ ತೆಗೆದು ಬಿಡಬೇಕು. ಜಾಗ್ರದ್ ದೇಹ, ಜಾಗ್ರದ್ ಇಂದ್ರಿಯ, ಜಾಗ್ರದ್ ಮನಸ್ಸು ಇವುಗಳನ್ನು ಅಭಿಮಾನ ಪಡ್ಕೊಳ್ಳುವುದೇ ಎಚ್ಚರಕ್ಕೆ ಬರುವುದಂದರೇನು? ನೀವು ಎಚ್ಚರಕ್ಕೂ ಬರುತ್ತಿದ್ದು ನೋಡಿದ್ದೀಯಾ? ಹೋಗುತ್ತಿದ್ದು ನೋಡಿದ್ದೀಯಾ? ಬರುವುದಂದರೆ ಏನು? ಹೇಗೆ ಬರ್ತೀರಿ? ಕಾಲು ಮೇಲೆ ನಿಂತುಕೊಂಡು ನಡ್ಕೊಂಡು ಬರ್ತೀರಾ? ಅಥವಾ ಅಂಬೆಗಾಲಿಕ್ಕೂ ಹಾಗೆ ಏನಾದರೂ ಮಾಡ್ತಾ ಬರ್ತೀರಾ? ಹೇಗೆ ಬರ್ತೀರಿ ಹೇಳಿ? ಬರುವುದೆನ್ನುವುದು ಸುಮ್ಮನೆ ಹೇಳಿಕೆ. ಎಚ್ಚರ ದೇಹಾಭಿಮಾನವೇ ಬರುವುದು ಅಷ್ಟೇ. ಎಚ್ಚರ ದೇಹ, ಎಚ್ಚರ ಇಂದ್ರಿಯಗಳು, ಎಚ್ಚರ ಮನಸ್ಸುಗಳು ನಾನು ಎಂಬ ಅಭಿಮಾನವಿದೆಯಲ್ಲ, ಅದೇ ಬರುವುದು. ಎಚ್ಚರಕ್ಕೆ ಬರುವುದಂದರೆ ಬರುವುದೆಂದು ಹೇಳಿಕೆನೇ ಹೊರತು ಬರುತ್ತಿದ್ದು ಯಾರೂ ನೋಡಲಿಲ್ಲ, ಹೋಗುತ್ತಿದ್ದು ನೋಡಲಿಲ್ಲ. ಎಚ್ಚರದ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಕಂಡು ಬರ್ತಾಯಿ, ಎಲ್ಲರೂ ಅನುಭವಿಸಿದ್ದ. ಅದೇ ಹೇಳ್ತಾ ಇದ್ದಿ, ಈ ಅನುಭವವೇ ಎಚ್ಚರ. ನೋಡಿ, ಈ ಅನುಭವದಲ್ಲಿ ಇರುವುದೇ ಎಚ್ಚರ. ಜಾಗ್ರದ್ ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನವಿದ್ದು ಒಂದು ವ್ಯಕ್ತಿಯಾಗಿರುವುದೇ ಜಾಗ್ರದ್ ವ್ಯಕ್ತಿತ್ವ. ಇದು ಬಿಡಿಸುವುದೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುನಃ ಉಪದೇಶ, ಮತ್ತೆ ಉಪದೇಶ ಯಾವುದಕ್ಕೆ? ಆ ವ್ಯಕ್ತಿತ್ವ ಬಿಡಿಸುವುದಕ್ಕೆ. ಅಂದರೆ ತನ್ನನ್ನು ಜಾಗ್ರತ್ತಿನ ಮೂಲಕ ನೋಡ್ತಾ ಇದ್ದಾನೆ. ಅಂದರೆ ಜಾಗ್ರತ್ತಿನಲ್ಲಿ ದೇಹ ಮೂಲಕ, ದೇಹ ಆಧಾರದಿಂದ ದೇಹ ಮೂಲಕ ಅಂದರೇನು? ದೇಹದ ಗುಣಗಳು ತನ್ನಲ್ಲಿ ಸೇರಿಸಿ ತಾನು ದೇಹವು ಹೇಗಿದೆಯೋ ಹಾಗೆ, ದೇಹವು ಎಲ್ಲಿದೆಯೋ ಅಲ್ಲೇ ಇದ್ದೀನಿ ನಾನು. ದೇಹವಿಲ್ಲದ ಕಡೆ ನಾನಿಲ್ಲೇ ಇದ್ದೀನಿ, ಅಲ್ಲಿಲ್ಲ. ಅಂದರೆ ಅರ್ಥವೇನು? ನನ್ನನ್ನು ಒಂದು ಸ್ಥಾನಕ್ಕೆ ಪರಿಮಿತ ಮಾಡಿಕೊಂಡೆ. ಅದು ದೇಹವನ್ನು ಸೇರಿಸಿಕೊಳ್ಳುವುದರಿಂದ, ಇಂದ್ರಿಯಗಳನ್ನು ಸೇರಿಸಿಕೊಳ್ಳುವುದರಿಂದ, ಮನಸ್ಸು ಸೇರಿಸಿಕೊಳ್ಳುವುದರಿಂದ ನಾನು ಎಂಬ ವ್ಯಕ್ತಿತ್ವ ತನ್ನನ್ನು ದೇಹ ಮೂಲಕ, ಇಂದ್ರಿಯ ಮೂಲಕ, ಅಂದರೆ ದೇಹ ದ್ವಾರ, ಇಂದ್ರಿಯ ದ್ವಾರ, ಮನಸ್ಸು ದ್ವಾರ ನೋಡ್ಕೊಳ್ತಾ ಇದ್ದಾನೆ. ಅದು ಜೀವತ್ವ, ಅದು ಸಂಸಾರ. ಅದು ಬಿಡಿಸಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಉಪದೇಶ ಮಾಡುವುದು. ಏನು ಅಂದರೆ ಬರೀ ಉಪದೇಶ ಅಂದರೆ ಕೇಳಿದ್ದರೆ ನಾನು ದೇಹವಲ್ಲ ಎಂದು ಆಗುತ್ತದೆ. ದೇಹವಲ್ಲ ಎಂದು ಹೇಳಿದ್ದು ದೇಹವು ಅಲ್ಲದ ಅರಿವಿದೆ. ಅರಿವಿನಲ್ಲಿ ದೇಹ ತೋರ್ತದೆ ಹೊರತು ಅರಿವು ದೇಹವಲ್ಲ. ಇದು ತನ್ನ ಅನುಭವದಲ್ಲಿ ಗೊತ್ತಾಗಬೇಕು. ಹೇಳಿದ್ದರೆ ಬುದ್ಧಿ ಕೇಳ್ತಾ ಇದೆ, ಅನುಭವ ಕೇಳ್ತಾ ಇಲ್ಲ. ಅನುಭವ ನೋಡಬೇಕು. ತಾನು ದೇಹವಾಗಿದ್ದೀನಾ, ತಾನು ದೇಹಕ್ಕಿಂತ ಬಿಡಿಯಾಗಿದ್ದೇನೆ, ದೇಹವು ತಾನಲ್ಲ. ತನ್ನಲ್ಲಿ ದೇಹ ತೋರಬಹುದು, ಯಾರಿಗೆ ತೋರ್ತದೋ ಆ ಅರಿವು ತಾನು, ದೇಹವು ತಾನಲ್ಲ. ಯಾವ ಅರಿವಿಗೆ ದೇಹ ತೋರ್ತದೋ ಆ ಅರಿವು ತಾನು. ಆ ಅರಿವನ್ನು ವಿಂಗಡಿಸಿ ಅಂದರೆ ಏನು? ದೇಹವಾಗಿಲ್ಲ, ದೇಹವನ್ನು ತಿಳ್ಕೊಳ್ತಾ ಬಿಡಿಯಾಗಿದೆ. ದೇಹವು ತಿಳಿಯುವುದೇ ಅರಿವೇ ಹೊರತು ದೇಹವೇ ಅರಿವಲ್ಲ. ದೇಹಕ್ಕೆ ಅರಿವಿರುತ್ತದೆ ನೋಡಿ. ಈ ಚರ್ಮಕ್ಕೆ, ಮಾಂಸಕ್ಕೆ ಅರಿವಿರುತ್ತದೆ, ಮೂಲೆಗೆ ಇರುತ್ತದೆ, ಮಾಂಸಕ್ಕೆ ಚರ್ಮಕ್ಕೆ ಅರಿವಿರುತ್ತದೆ. ಅಂದರೆ ಅರಿವು ಜಡ ವಸ್ತುಕ್ಕಿಲ್ಲ,
ಅರಿವಿನಲ್ಲಿ ದೇಹ ತೋರ್ತದೆ ಹೊರತು ದೇಹಕ್ಕೆ ಅರಿವೆಲ್ಲಿದೆ? ಅರಿವಿಗೆ ದೇಹ ಗೊತ್ತಾಗ್ತದೆ. ಯಾವ ಅರಿವಿಗೆ ಗೊತ್ತಾಗ್ತದೋ ಅರಿವು ತಾನು ದೇಹವಲ್ಲ, ದೇಹವದರಲ್ಲಿ ಗೊತ್ತಾಗ್ತಾ ಇದೆ ಅಷ್ಟೆ. ಹೀಗೆ ವಿಂಗಡ ಮಾಡಬೇಕು. ಈ ವಿವೇಕ ಮಾಡುವುದಕ್ಕೆ ಅಂತರ್ಮುಖತಾ ಬೇಕು, ವೈರಾಗ್ಯ ಬೇಕು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಭೋಗ ಬುದ್ಧಿ ಬಿಡಬೇಕು, ಅಭಿಮಾನ, ಆಸಕ್ತಿ, ತ್ಯಾಗ, ವೈರಾಗ್ಯ, ಸನ್ಯಾಸ. ಇದೆಲ್ಲ ಏಕೆ? ಆ ಮನಸ್ಸು ಶುದ್ಧವಾಗಿದ್ದರೆ, ಅತ್ಯಂತ ಸಾತ್ವಿಕವಾಗಿದ್ದರೆ ಹೇಳಿದ್ದನ್ನು ಗಮನಿಸಿ ವಿಂಗಡ ಮಾಡುವುದಂದ್ರೆ ಏನು? ನೀವೇನು ಕೈಯಿಂದ ಕಿತ್ತಿ ದೇಹವನ್ನು ಕಿತ್ತಬೇಕಾಗಿಲ್ಲ. ಅಲ್ಲೇನು ನೀವು ಫಿಸಿಯೋಥೆರಪಿ ಎಲ್ಲೋ ಆಸ್ಪತ್ರೆಗೆ ಹೋದರೆ ದೇಹಕ್ಕೆಲ್ಲ ಹಗ್ಗ ಕಟ್ಟಿ ನಿಮ್ಮ ಆತ್ಮದಿಂದ ಬಿಡಿಸ್ತೀವಿ ಅಂದರೆ ನಿಮ್ಮ ಆತ್ಮ ಸ್ವತಂತ್ರವಾಗುತ್ತದೆ ದೇಹದಲ್ಲಿ. ನೀವು ದೇಹಕ್ಕೆ ಏನು ಹಿಡಿದರೂ ದೇಹವೇ ಇರುತ್ತದೆ, ಅದು ಎಲ್ಲಿನೂ ಹೋಗಲ್ಲ. ಅಂದರೆ ನಿಮ್ಮ ಅನಿಸಿಕೆ ಎಲ್ಲಿದೆ? ಅರಿವಿಗೂ ಅಂಟುಕೊಂಡಿದೆ. ಅರಿವು ದೇಹ, ದೇಹ ಅರಿವು ಒಂದೇ ಆಗಿದೆ. ಏನೇ ನಾನು ಇಂಥವನು ಎಂದು ಬುದ್ಧಿ ಇದೆ ನೋಡಿ, ಅದು ಅಂಟುಕೊಂಡಿದೆ. ಆ ನಾನು ಬುದ್ಧಿ ದೇಹವು ಅರಿವನ್ನು ದೇಹವನ್ನು ಒಟ್ಟುಗೂಡಿಸಿದ್ದು ಯಾರು? ಒಟ್ಟಂದರೆ ಆ ನಾನು ಬುದ್ಧಿ ಒಟ್ಟುಗೂಡಿಸಿದ ಬುದ್ಧಿ. ಆ ಒಟ್ಟು ಎಲ್ಲಿದೆ ಅಂದರೆ ಆ ನಾನು ದೇಹ, ನಾನಿಲ್ಲಿ ಆ ನಾನಿಲ್ಲಿ ಬುದ್ಧಿಯಲ್ಲೇ ಈ ಎರಡು ಒಟ್ಟುಗೂಡಿಸಿದೆ, ಒಟ್ಟುಗೂಡಿ ಇದೆ. ಅದರಿಂದ ಬಿಡಿಸಿದ್ದರೆ ಏನಾಗುತ್ತದೆ? ನಾನು ಇಲ್ಲಿ ಎಂದು ಆ ನಾನು ಬುದ್ಧಿ ಜಾರಿ ಹೋಗುತ್ತದೆ, ಅರಿವು ಮಾತ್ರ ಉಳಿಯುತ್ತೆ. ಅರಿವಿಗೆ ನಾನು ಬುದ್ಧಿ ಇಲ್ಲ. ಅರಿವು ನಾನೆಂಬ ವೃತ್ತಿ ಇಲ್ಲದ, ನಾನೆಂಬ ಅನ್ನಿಸಿಕೆ ಇಲ್ಲದ ಸುಮ್ಮನೆ ಅರಿವಿದೆ, ಅದಕ್ಕೆ ನಾನು ವೃತ್ತಿ ಇಲ್ಲ. ನಾನು ವೃತ್ತಿ ಹೋಯಿತು ಅಂದರೆ ದೇಹ ಹೋಯಿತು. ಅರಿವಿಗೆ ದೇಹವನ್ನು ಅಂಟಿಸುವುದಂದರೆ ನಾನು ವೃತ್ತಿ ಮೂಲಕವೇ ಅಂಟ್ಕೊಳ್ತದೆ. ಆ ಫೆವಿಕಾಲ್ ಅದೇ, ಆ ನಾನು ಬುದ್ಧಿ ಫೆವಿಕಾಲ್, ಅದು ಅಂಟ್ಕೊಳ್ತದೆ. ಅದು ಅಂಟುಕೊಂಡಿದ್ದು ಕೇವಲ ಅನಿಸಿಕೆನೇ, ವಾಸ್ತವಿಕ ಅಂಟುಕೊಂಡಿಲ್ಲ. ಅನಿಸಿಕೆಯಲ್ಲೇ ಇರುವುದರಿಂದ ಮತ್ತೆ ಮತ್ತೆ ಗಮನಿಸಿದ್ದರೆ ಇದು ಅರಿವಿನಲ್ಲಿ ಗೊತ್ತಾಗ್ತಾ ಇದೆ, ಅರಿವು ಸ್ವತಂತ್ರವಾಗಿದೆ ಎಂದು ಗೊತ್ತಾದರೆ ಸಾಕು, ಅನಿಸಿಕೆ ಬಿಡುತ್ತದೆ. ಏಕೆಂದರೆ ತಾನೇ ಬಿಡಿಯಾಗಿದೆ, ಅಂಟುಕೊಂಡೇ ಇಲ್ಲ. ದೇಹವು ಅರಿವಿಗೂ ಅಂಟುಕೊಂಡಿಲ್ಲದಿದ್ದರೂ ಅರಿವು ದೇಹ ಒಂದಾಗಿದೆ ಎಂದು ಅನಿಸುತ್ತಾ ಇದೆ, ಅನಿಸಿಕೆಯಲ್ಲೇ ಅಂಟುಕೊಂಡಿದೆ. ಅಧ್ಯಾಸ ಎಂಬುದು ವಾಸ್ತವಿಕವಾಗಲಿಲ್ಲ. ಅಧ್ಯಾಸ ಎಂಬುದು ಘಟನೆ ಅಲ್ಲ, ತಪ್ಪು. ಅಧ್ಯಾಸ ಎಂಬುದು ಘಟನೆ ಅಲ್ಲ. ದೇಹವು ಆತ್ಮ ಎರಡು ಸೇರಿಕೊಂಡಿದೆ ಎನ್ನುವುದು ಘಟನೆ ಅಲ್ಲ. ಅಲ್ಲಿ ದೇಹವೂ ಇಲ್ಲ, ಅಂಟುಕೊಳ್ಳುವುದೂ ಇಲ್ಲ. ನಮ್ಮ ಅನಿಸಿಕೆನೇ ಅಂಟುಕೊಳ್ತಾ ಇದೆ. ಅನಿಸಿಕೆಯಲ್ಲೇ ಇದೆ, ಅನಿಸಿಕೆಯಲ್ಲೇ ಬಿಡಿಸಬೇಕು. ವಸ್ತುವನ್ನು ಬಿಡಿಸಬೇಕು, ವಸ್ತು ಅಲ್ಲಿ ಇಲ್ಲವೇ ಇಲ್ಲ. ದೂರದಿಂದ ನಮಗೇನು ಅನಿಸುತ್ತದೆ? ಆಕಾಶ ಬಂದು ಭೂಮಿಗೆ ಅಂಟುಕೊಂಡಿದೆ ಅನಿಸುತ್ತದೆ ಅಲ್ಲವೇ? ದೂರದಿಂದ ನೋಡಿದರೆ ನೀಲಾಕಾಶ ಮೇಲೆ ಹೋಗಿ ಹೀಗೆ ಕೆಳಗೆ ಬಂದು ಭೂಮಿಗೆ ಭೂಮಿ ಮೇಲಕ್ಕೆ ಹೋಗಲ್ಲ, ನೋಡಿದ್ದೀರಾ? ಭೂಮಿ ಯಾರಾದರೂ ಹೀಗೆ ಬಗ್ಗಿದೆ ಮೇಲಕ್ಕೂ ಕೈ ಎತ್ತಿ ಆಕಾಶವನ್ನು ಮುಟ್ಟುತ್ತಾ ಇದೆ ಅನಿಸುತ್ತದೆ ದೂರದಿಂದ? ಅಲ್ಲ, ಆಕಾಶವೇ ಕೆಳಗೆ ಬಗ್ಗಿದಂತೆ ಅನಿಸುತ್ತದೆ ಅಲ್ಲವೇ? ಶಾಮಿಯಾನ ಅಲ್ಲ, ಛತ್ರಿ ಹೀಗೆ ಬಗ್ಗುತ್ತದೋ? ನಾವಿಲ್ಲಿದ್ದಾಗ ಆಕಾಶ ತಲೆ ಮೇಲೆ ಇರುತ್ತದೆ, ಮುಂದೆ ನೋಡು ಸ್ವಲ್ಪ ಹೀಗೆ ಬಗ್ಗುತ್ತದೆ, ಇನ್ನೂ ನೋಡಿ ಆಕಾಶವೇ ಕೆಳಗೆ, ಛತ್ರಿ ಹಾಗೆ ಬಗ್ಗಿ ಭೂಮಿಯನ್ನು ಮುಟ್ಟುತ್ತದೆ ಅನಿಸುತ್ತದೆ. ಆಕಾಶವು ಬಗ್ಗಿ ಭೂಮಿಯನ್ನು ಮುಟ್ಟುತ್ತದೆ ಎಂದು ನಮಗೆ ಅನಿಸುತ್ತದೆ. ನಾನು ಚಿಕ್ಕನಾಗಿರುವಾಗ ಆಕಾಶ ಕೆಳಗೆ ಬರ್ತದಲ್ಲ, ಆ ನೀಲ ಎಷ್ಟು ಚೆನ್ನಾಗಿದೆ, ಅದು ಹೋಗಿ ನಾನು ಆಕಾಶ ಮುಟ್ತೀನಿ ಅನಿಸುತ್ತಿತ್ತು ನನಗೆ. ಅದು ಮುಟ್ಟೋಣ. ಒಂದು ಸಲ ಊರಿನಿಂದ ಹೊರಗೆ ಹೋಗಿದ್ದೇವೆ, ಎಲ್ಲೋ ಊರಿಗೆ ಹೋಗ್ತಾ ಇದ್ದೀವಿ, ಏನೋ ಎತ್ತುಗಾಡಿ. ಅದು ಬೆಳಗಿನ ಜಾವಕ್ಕೆ ಹೋಗಿಬಿಟ್ರೆ ಅದು ಎಷ್ಟು ದೂರ ಹೋದರೂ ಇನ್ನೂ ದೂರ ಆಗ್ತದೆ. ನಾನು ಅವ್ರನ್ನ ಕೇಳಿದ್ದೀನಿ, ಏನು ಆ ಗಾಡಿ ಓಡಿಸುವ ನನ್ನ ಸೇವಕನನ್ನು ಕೇಳಿದರೆ, ಅದು ಆಕಾಶ ಇಲ್ಲೇ ಇರುತ್ತದೆ ಅಂದ್ಕೊಂಡೆ. ಇಲ್ಲೇ ಅಂದರೆ ನಮ್ಮ ಊರು ಬಿಟ್ಟು ಬೇರೆ ಪಕ್ಕ ಊರಿನಲ್ಲಿ ಇರುತ್ತದೆ, ಹೋಗಿ ಮುಟ್ಟಬಹುದು ಅಂದ್ಕೊಂಡೆ. ಅವ್ನು ಹೇಳಿದ್ರೆ ಅದು ಏನು ಅಂದರೆ, ಅದು ಇನ್ನೂ ದೂರಕ್ಕೆ ಹೋಗ್ತಾ ಇದೆ, ಇನ್ನೂ ಎಷ್ಟು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಿದ್ದೀವಿ, ಇನ್ನೂ ಹೋಗ್ತಾನೇ ಇದೆ. ಅವನು ಹೇಳ್ತಾನೆ, ಅವರು ಹಳ್ಳಿ ಜನ, ಅವರು ಇಲ್ಲಿಟ್ರೆ ಅವ್ರು ಹೇಳ್ತಾನೆ, ಆಕಾಶವೇನು ಕೆಳಗೆ ಬರಲ್ಲ ಮುಟ್ಟಲ್ಲ ಎಂದು ಹೇಳ್ತಾರೆ. ಅಯ್ಯೋ, ನನಗಿಂತ ಬುದ್ಧಿ ಅವನಿಗೆ ಗೊತ್ತು, ನನಗೆ ಶಾಲೆಗೆ ಹೋಗಿ ಇಷ್ಟೆಲ್ಲ ಓದ್ಕೊಳ್ತೀನಿ, ನನಗೇನು ಗೊತ್ತಿಲ್ಲ, ಅವನಿಗೆ ಗೊತ್ತು. ಅದು ಆಕಾಶವೇನಲ್ಲ, ಕೆಳಗೆ ಬರಲ್ಲ, ಅದನ್ನು ಅವರೇ ಹೇಳ್ತಾರೆ. ನೋಡಿ ಅವನ ತಿಳುವಳಿಕೆ. ಹಾಗೆ ಏನೋ ಬಂದು ಸೇರಿಕೊಂಡಿದೆ, ಹೋಗಿ 100 ಕಿಲೋಮೀಟ್ರ್ ಹೋಗಿ ಆಕಾಶ ಭೂಮಿಗೆ ಅಂಟ್ಕೊಂಡೇ ಇಲ್ಲ. ಅಯ್ಯೋ, మరి ಹಾಗೆ ಅನಿಸುತ್ತದೆ. ಅದೇ ಬಂದು ಭ್ರಾಂತಿ. ಅಂಟುಕೊಂಡಿದ್ದಂತೆ ಕೆಳಗೆ ಇಳಿದು ಭೂಮಿ ಜೊತೆಗೆ ಶೇಕ್ ಹ್ಯಾಂಡ್ ಮಾಡುತ್ತಿದ್ದಂತೆ ಅವರು ಫ್ರೆಂಡ್ಸ್ ಆಗಿದ್ದಾರಲ್ಲ, ಭೂಮಿ ಆಕಾಶ ಇಬ್ಬರು ಫ್ರೆಂಡ್ಸ್ ಆಗಿ ಶೇಕ್ ಹ್ಯಾಂಡ್ ಮಾಡುತ್ತಿದ್ದಂತೆ ಅನಿಸುತ್ತೆ. ನೀವು ಹೋಗಿ ನೋಡು, ಅವ್ರ ಕೈ ಅವ್ರಿಗೆ, ಇವರ ಕೈ ಇವರಿಗೆ, ಅವರಲ್ಲಿ ಇವರಿಲ್ಲಿ, ಏನು ಸಂಬಂಧವೇ ಇಲ್ಲ. ಹಾಗೆಯೇ ಆಕಾಶಕ್ಕೆ ಭೂಮಿಗೆ ಎಷ್ಟು ದೂರ? ಅಯ್ಯೋ, ಆಕಾಶ ಅಂದರೆ ನೀಲಾಕಾಶ. ಈ ಆಕಾಶ ಅಂದರೆ ಇದು ಜಾಗ, ಖಾಲಿ ಜಾಗಕ್ಕೆ ಆಕಾಶ ಹೇಳ್ತೀವಿ.
ಆಕಾಶಕ್ಕೆ ಎರಡು ಅರ್ಥಗಳು. ಈಗ ಆ ನೀಲಾಕಾಶ ಬೇರೆ, ಆ ಆಕಾಶದಲ್ಲೇ ಆ ನೀಲವನ್ನು ಆಕಾಶ ಹೇಳ್ತೀವಿ. ಈಗ ಇದೆಲ್ಲ ಖಾಲಿ ಜಾಗ. ಆದರೆ ನೀಲಾಕಾಶಕ್ಕೆ ಭೂಮಿಗೆ ಏನು ಸಂಬಂಧ? ಏನಿಲ್ಲ. ಹಾಗೆಯೇ ನಮ್ಮ ದೇಹಕ್ಕೆ ಅರಿವಿಗೂ ಏನು ಸಂಬಂಧವಿಲ್ಲ. ಕನ್ನಡಿಯಲ್ಲಿ ತೋರುವ ವಸ್ತುವು ಕನ್ನಡಿಗೆ ಅಂಟುಕೊಳ್ತದೆ ನೋಡಿ. ಕನ್ನಡಿಯಲ್ಲಿ ಏನಾದರೂ ಇಲ್ಲಿಂದ ವಸ್ತು ಪೆನ್ನೋ ಏನೋ ಇಟ್ಟರೆ ಅಲ್ಲಿ ಹೋಗಿ ಇದ್ದಂತೆ ಅನಿಸುತ್ತದೆ. ಏನೋ ಬಣ್ಣ ಇದ್ದರೆ ಅಯ್ಯಯ್ಯೋ ನಮ್ಮ ಕನ್ನಡಿ ಹಾಳಾಯ್ತಾ ಏನು, ಇದು ಕಪ್ಪು ವಸ್ತು ತಂದು ಬಿಟ್ಟರು ನಮ್ಮ ಕನ್ನಡಿ ಹಾಳಾಗ್ತದೆ ಎಂದು ತೆಗೆಯೋಣ ಅಂದರೆ ಅಲ್ಲೇನಾದರೂ ಇರ್ತದೆ, ತೋರ್ತದೆ ಅಷ್ಟೇ. ಕನ್ನಡಿಯಲ್ಲಿ ತೋರುತ್ತಿರುವ ಇಂಥದ್ದು ಕಪ್ಪು ವಸ್ತು ಇಟ್ಟರೆ ಆ ಕನ್ನಡಿಯನ್ನು ಕಪ್ಪು ಮಾಡ್ತದೆ. ಪೆನ್ನು ಹೋಗಿ ಕನ್ನಡಿ ಕಂಡುಕೊಳ್ತದೆ? ಏಕೆ ಅಂಟ್ಕೊಳ್ಳಲ್ಲ? ಅಲ್ಲಿ ಇಲ್ಲವೇ ಇಲ್ಲ, ಸುಮ್ಮನೆ ಅನಿಸಿಕೆ. ಪೆನ್ನು ಕನ್ನಡಿ ಒಳಗೆ ಹೋಯಿತು ಎಂದು ಅನಿಸುತ್ತದೆ. ಪೆನ್ನು ಕನ್ನಡಿ ಒಳಗೆ ಹೋಯ್ತಾ? ಅಲ್ಲಿತ್ತ? ಮತ್ತು ತೋರ್ತದೆ ಅಲ್ಲ ಅಷ್ಟೇ. ಅದು ಸ್ವಲ್ಪ ಪೆನ್ನು ಹೀಗೆ ಅಲಗಾಡಿಸಿದ್ದರೆ ಮುಟ್ಟಿದ್ದರೆ ಅಲ್ಲಿ ಹೋಗ್ತಾನೇ ಇಲ್ಲ. ಏನಾಯಿತು? ಇನ್ನೇನಾದರೂ ಗಟ್ಟಿಯಾಗಿ ಒದ್ದೆ ಬಟ್ಟೆ ತೊಗೊಂಡು ಹೀಗೆ ಬರೆಸಿಬಿಡಿ ನನಗೆ. ಇಲ್ಲಿ ನೀವು ಪೆನ್ನಿಟ್ಕೊಳ್ಳೋರೆ ಅಲ್ಲಿ ಕಪ್ಪು ಹೋಗಲ್ಲ, ಅದು ಅಲ್ಲೇ ಇರ್ತದೆ. ಅವರು ಹೇಳಿದರು ಕಪ್ಪು ತೆಗಿಬೇಕಾ? ತೆಗಿತೀನಿ ನೋಡು. ಪೆನ್ನು ಇಲ್ಲಿಂದಲ್ಲಿ ತೆಗೆದ, ಕಪ್ಪು ಹೋಯ್ತು. ಅರೆ ಹೇಗೆ ತೆಗೆದಿದ್ದೆ? ಹೌದು ತೆಗೆದು ಬಿಟ್ಟೆ ಅಂತ ಹೇಳ್ತಾರೆ. ಹೇಗೆ ತೆಗೆದಿದ್ದೆ ಅಂತ. ನೀವು ಕನ್ನಡಿ ಮುಟ್ಟದೇ ತೆಗೆಯಬೇಕು ಅಲ್ಲವೇ? ಕನ್ನಡಿ ಮುಟ್ಟದೆ ಕನ್ನಡಿ ಒಳಗೆ ಕಂಡುಬರುವ ಕಪ್ಪು ಬಣ್ಣ ತೆಗೆಯಬೇಕು. ಕನ್ನಡಿ ಮುಟ್ಟಬಾರದು, ತೆಗಿಬೇಕು. ಹೇಳ್ತಾನೆ ಅದೇಗೆ ಆಗುತ್ತದೆ? ಒದ್ದೆ ಬಟ್ಟೆ ತೊಗೊಂಡು ಬೇಕಾದರೆ ಒರೆಸ್ತೀನಿ, ಅದು ಅಲ್ಲ ಅಂದರೆ ಒಂದು ಸುತ್ತಿ ತೊಗೊಂಡು ಹೊರದು ಹಾಕಿ ತೆಗಿತೀನಿ ಅಷ್ಟೇ ಹೊರತು ಹೋಗುವುದು ಹೇಗೆ? ಹೋಗುತ್ತದೆ. ಮುಟ್ಟದೇ ತೆಗೆಯಬಹುದು. ಏಕೆ? ಅಲ್ಲಿ ಇಲ್ಲವೇ ಇಲ್ಲ. ಅನಿಸುತ್ತದೆ, ನಿಮ್ಮ ಅನಿಸಿಕೆ ತೆಗೆಯಬೇಕೇ ಹೊರತು ಅಲ್ಲೇನಿಲ್ಲ. ಕನ್ನಡಿಯಲ್ಲಿ ಒಳ ಹೊಕ್ಕಲಿಲ್ಲ ಅಷ್ಟೇ. ದೇಹವೆಂಬುದು ಅರಿವಿಗೂ ಹೊಕ್ಕಲಿಲ್ಲ, ಅರಿವನ್ನು ಅಂಟಲಿಲ್ಲ. ಅರಿವು ಸ್ವತಂತ್ರವಾಗೇ ಇದೆ, ಈಗಲೂ ಇದೆ, ಹಿಂದೆನೂ ಇತ್ತು, ಎಂದಿಗೂ ಇದೆ. ಅರಿವಿನ ದೃಷ್ಟಿಗೆ ದೇಹವು ಬಿಡಿಯಾಗಿಲ್ಲವೇ ಇಲ್ಲ. ದೇಹವೆಂಬುದೂ ಇಲ್ಲ, ಅಂಟುವುದೂ ಇಲ್ಲ. ಅಯ್ಯೋ ಇದು ಗೊತ್ತಿಲ್ಲ, ಅದೇ ತಿಳಿಯಬೇಕು. ಇಷ್ಟೆಲ್ಲ ವಿವೇಕ ಏನು ಮಾಡುವುದು? ವಿಂಗಡ ಅಂದರೆ ಏನು ಮಾಡಬೇಕು? ತೊಗೊಂಡು ಬನ್ನಿ ನಾವು ವಿಂಗಡ ಮಾಡ್ತೀವಿ ಅಲ್ಲ. ನಮ್ಮವರು ತರಕಾರಿ ಅವರು ಮಾಡೋರು ಇರ್ತಲ್ಲ, ಇದು ಕತ್ತೆ, ಇದು ಹಾಕು ನೋಡಿ. ಆ ತರಕಾರಿ ಆ ಕೊತ್ತಂಬರಿನಲ್ಲಿ ಬೇರೆ ಏನಾದರೂ ಸೇರ್ಕೊಳ್ತದೆ ನೋಡಿ. ಏನದು ಅನಾವಶ್ಯಕದು ಬೇರೆ ಏನಾದರೂ ಎಲೆ ಇದ್ದರೆ ಇದು ತೆಗೀತೀನಿ. ಇದು ಕ್ರಿಯಾರೂಪ ತೆಗೆಯುವುದಲ್ಲ, ಅರಿವಿನ ರೂಪವೇ. ಕ್ರಿಯಾ ಅಂದರೆ ವಸ್ತುಗಳು ಸೇರಿಕೊಂಡಿವೆಯಾ? ವಸ್ತು ಸೇರಿಕೊಂಡ್ರೆ ಕ್ರಿಯೆ ಮಾಡಬೇಕು. ವಸ್ತುವಾಗಿ ಸೇರಿಕೊಂಡಿಲ್ಲ, ಕ್ರಿಯೆ ಇಲ್ಲ. ಅದಕ್ಕೋಸ್ಕರನೇ ಶಂಕರರು ಎವ್ರಿಥಿಂಗ್ ಜ್ಞಾನ ಹೇಳ್ತಾರೆ. ಇವರು ಹೇಳ್ತಾರೆ ಎಲ್ಲ ಜ್ಞಾನ ಅಂದರೆ ಸುಮ್ಮನೆ ಕೂತಿರ್ಬೇಕಾ? ಯಾವ ಕೆಲಸ ಮಾಡಬಾರ್ದಾ? ಹೀಗೆ ಮಾತಾಡ್ತಾರೆ ಆಧುನಿಕರು. ಶಂಕರಾಚಾರ್ಯರು ಜ್ಞಾನ ಹೇಳಿ ಎಲ್ಲರನ್ನು ಸೋಮಾರಿಗಳು ಮಾಡಿಬಿಟ್ರು. ಯಾರು ಏನು ಕೆಲಸ ಮಾಡಬಾರದಂತೆ ಮಾಡಿಬಿಟ್ರು. ಇಲ್ಲಪ್ಪ, ಯಾರು ಏನು ಕೆಲಸ ಮಾಡಬಾರ್ದು ಎಂದು ಹೇಳಿದ್ದೀರಾ? ಯಾರೂ ಹೇಳಲಿಲ್ಲ. ಏನು ಕೆಲಸ ಮಾಡಬೇಕಾಗಿದ್ದು ಮಾಡ್ಕೊ. ನೀವು ಏನೇನು ಕೆಲಸ, ಮನೆ ಕೆಲಸ, ಇನ್ನೇನು ಆಫೀಸ್ ಕೆಲಸ, ಯಾವುದು ಇನ್ನೇನು ಉದ್ಯೋಗ ಕೆಲಸ ಏನು ಮಾಡ್ತೀಯೋ ಮಾಡ್ಕೊ. ಹೇಳುವುದೇನೆಂದರೆ ತಪ್ಪು ತಿಳಿವಳಿಕೆ ಕೆಲಸದಿಂದ ಹೋಗಲ್ಲ. ತಪ್ಪು ತಿಳುವಳಿಕೆ ಗಮನವಿಟ್ಟು ವಿಚಾರ ಮಾಡಿ ಗಮನಿಸಿ ಮತ್ತೆ ಗಮನಿಸ್ತಾ ದೇಹವು ಅರಿವಿಗೂ ಇಲ್ಲ ಎಂಬುದು ನಿಮ್ಮ ಅರಿವಿನಲ್ಲಿ ಗೊತ್ತಾದರೆ, ಆ ತಪ್ಪು ಅನಿಸಿಕೆ ಹೋಗಿಬಿಟ್ರೆ, ತಪ್ಪು ಅನಿಸಿಕೆ ತಪ್ಪು ಎಂದು ಗೊತ್ತಾದರೆ ಹೋಯ್ತಂತಾಯಿತು. ಹೋಗುವುದಂದರೆ ತಪ್ಪು ಅನಿಸಿಕೆ ತಪ್ಪು ಎಂದು ಗೊತ್ತಾಯಿತು, ಅದೇ ಹೋಗುವುದಂದರೆ ಏನು? ಅಲ್ಲೇನು ವಸ್ತುವಾ ಅಂಟುಕೊಂಡಿದ್ದ ನಿಜವಾಗಿ ತೆಗೆಯೋದ? ಏನಿಲ್ಲ. ನಿಮ್ಮ ಅನಿಸಿಕೆಯಲ್ಲಿ ಹೋಗಬೇಕಷ್ಟೆ. ದೃಷ್ಟಿ ಈ ಕಡೆ ಇದ್ದವನು ಸುಷುಪ್ತೇ ತಾನಾಗಿದ್ದರೆ, ಅರಿವೇ ತಾನಾಗಿದ್ದರೆ ಇಲ್ಲ ಎಂದು ಗೊತ್ತಾಗುವುದಷ್ಟೆ. ಅದೇ ವಿವೇಕ. ಅದಕ್ಕೋಸ್ಕರ ವಿವೇಕ ಎಂಬುದು ತನ್ನ ಅನುಭವವನ್ನು ಗಮನಿಸಬೇಕು. ಜನರಿಗೆ ಅನುಭವ ಅಂದರೆ ಎಲ್ಲಿರುತ್ತದೆ? ಗಮನಿಸಬೇಕಂದ್ರೆ ಏನು ಮಾಡಬೇಕು? ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಕಣ್ಣು ಮುಚ್ಚಿದರೆ ನಿದ್ದೆ ಬರ್ತದೆ, ಅಲ್ಲಿ ಏನಿಲ್ಲ ಹೇಳ್ತಾರೆ. ಏನಿಲ್ಲ ಅಂದರೆ ಏನು ಗಮನಿಸಬೇಕೋ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಮನಸ್ಸು ಬಹಿರ್ಮುಖ ಎಷ್ಟಾಗಿದೆ ಅಂದರೆ ಒಳಗೆ ನೋಡು ಅಂದರೆ ಒಳಗೆ ಅಂದರೆ ಎಲ್ಲಿ? ಒಳಗೆ ಹೇಗೆ ನೋಡೋಕ್ಕಾಗ್ತದೆ? ಕಣ್ಣು ಮುಂದೆ ನೋಡ್ತದಲ್ಲ, ಒಳಗೆ ಹೇಗೆ ನೋಡ್ತದೆ? ಒಳಗೆ ನೋಡಿದರೆ ಏನು ಬಟ್ಟೆ ಕಂಡು ಬರ್ತದೆ, ಇನ್ನು ಒಳಗೆ ಕಂಡು ಬರಲ್ಲ ಅಲ್ಲವೇ? ಈ ಬಟ್ಟೆ ಕಂಡು ಬರ್ತದೆ, ಬಟ್ಟೆ ಎತ್ಕೊಂಡು ನೋಡಬೇಕಾ? ಬಟ್ಟೆ ಎತ್ತಿದ್ದರೂ ಬಟ್ಟೆನೇ ಕಂಡು ಬರ್ತದೆ. ಒಳಗೆ ಅಂದರೆ ಹೇಗೆ? ಎಕ್ಸ್ರೇ ತೆಗಿಬೇಕಾ? ಎಕ್ಸ್ರೇ ತೆಗೆದರೆ ನಿಮ್ಮ ಒಳಗೆ ಆತ್ಮ ಕಂಡು ಬರ್ತದೆ? ಏನು ಕಂಡು ಬರಬೇಕು? ಒಳಗೆ ಅಂದರೆ ಈ ದೇಹ, ಬುದ್ಧಿ, ಇಂದ್ರಿಯಗಳು, ಮನಸ್ಸು, ಈ ನಾನೆಂಬ ನಮ್ಮ ಯೋಚನೆಗಳು, ಈ ನಾನೆಂಬ ವೃತ್ತಿ, ಇದೆಲ್ಲ ಅರಿವಿಗೂ ಬರಬೇಕು. ಇದೆಲ್ಲ ಹೇಗೆ ಬರುತ್ತೆ? ಗೊತ್ತಿದೆಯಲ್ಲ? ಅಲ್ಲ, ಇದೆಲ್ಲ ಅರಿವಿಗೂ ಅಂಟದೆ ಕಲ್ಪಿತವಾಗಿದೆ. ಅರಿವು ಸ್ವತಂತ್ರವಾಗಿದೆ. ಈ ವಿಂಗಡ ಇದೆ ಎನ್ನುವುದೇ ಗೊತ್ತಾಗಲ್ಲ ಜನರಿಗೆ. ಹಾಗಿರುತ್ತದೆ. ಅರಿವಿಗೂ ದೇಹವೇ ಇಲ್ಲವಾ? ಇಂದ್ರಿಯಗಳಿಲ್ಲವಾ?
ನಾನು ಬುದ್ಧಿ ಇಲ್ಲವ? ಇಲ್ಲ. ಅದು ಹೇಗೆ ನೋಡು, ಅದು ಶಾಸ್ತ್ರ ಹೇಳ್ತಾ ಇದೆ, ಕೇಳಿದ್ದರೆ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ನೋಡಿ, ನಿಮ್ಮ ಅನುಭವನೇ ತೋರಿಸ್ತಾ ಇದ್ದೀವಿ ನಾವು. ನೀವು ಎಚ್ಚರ ಬಿಟ್ಟು ನೀವು ಸುಷುಪ್ತಿ ಇದೋ ಇಲ್ಲವೋ ನಿಮ್ಮ ಅನುಭವ ನೋಡು. ನಿಮ್ಮದೇ ಸುಷುಪ್ತಿ ಅನುಭವೇ ಅಲ್ಲವೇ? ಎಚ್ಚರ ಎಲ್ಲಿದೆ? ಎಚ್ಚರ ಪ್ರಪಂಚ ಬಿಟ್ಟು ಇದ್ದೀಯಾ ಇಲ್ಲವಾ? ಹೌದು, ಬಿಟ್ಟಿದ್ದೆ, ಮರಷ್ಟೇ. ಅದು ಗೊತ್ತಾಗಬೇಕು. ಅದನ್ನು ಏನು ವಿಂಗಡಿಸ್ತೀವಿ ನೋಡಿ. ಇದು ಮುಗಿಸಿಬಿಟ್ಟು ಮುಂದಿನ ವಿಷಯಕ್ಕೆ ಹೋಗಿ. ಏವಂ ಸಮಾಧ್ಯಾದಿಷ್ವಪಿ ವ್ಯುತ್ಥಾನಾದ್ಯವಸ್ಥಾಸು ವಿಭಾವ್ಯಮಾನಂ ಪರರೂಪಾಪತ್ತಿಮಿವ ಅಪೇಕ್ಷ ಪರರೂಪ ಉಪಶಮಾತ್ ಸ್ವರೂಪ ಆಪತ್ತಿರ್ವಕ್ಷತೆ. ಇದು ನೋಡಿ, ಇಷ್ಟೊತ್ತು ನಾನು ಹೇಳಿದೀಗ ಭಾಷ್ಯವಾಕ್ಯ ಬಂದೇ ಬಂತು. ನಾನು ಹೇಳಿದ ಇದೇ ಭಾಷ್ಯವಾಕ್ಯ. ಸ್ವರೂಪವು ಎಂದಿಗೂ ಇರುತ್ತದೆ. ಇದಾಯ್ತು, ಇದು ಮುಗಿಯಲಿ. ಈ ವಿಷಯ ಮುಗಿದು ಬಿಟ್ಟರೆ ಈಗ ಲಾಸ್ಟ್ದು 17th ವಾಕ್ಯಾರ್ಥ ಜ್ಞಾನಂ. ತತ್ಪದಾರ್ಥ ವಿವೇಕ, ತ್ವಂಪದಾರ್ಥ ವಿವೇಕ ಆದ ನಂತರ ಏನಿದೆ, ಈಗ 2 ಅಧ್ಯಾಯಗಳು ಉಳಿದಿವೆ. ಮಹಾವಾಕ್ಯ ಜ್ಞಾನ ಒಂದು, ಉಪಸಂಹಾರ. ಇದು ಕನ್ಕ್ಲೂಷನ್ಗೆ ಇಡೀ ಪುಸ್ತಕವನ್ನು ಸಾರ ಹೇಳಿಬಿಟ್ಟು ಮುಗಿಸ್ಬಿಡುವುದು ಅಷ್ಟೇ. ಅದು ಸಾಮಾನ್ಯ. ಈಗ ಕೊನೆಯ ಅಧ್ಯಾಯವೇ ಹೇಳಬಹುದು ವೇದಾಂತದಲ್ಲಿ. ತತ್ಪದದ ಅರ್ಥವೇನು, ತ್ವಂಪದದ ಅರ್ಥವೇನು, ತತ್ವಮಸಿ ಅಂದರೆ ಏನು, ಒಟ್ಟು ಸೇರಿಸಿದಾಗ ತತ್ವಮಸಿ ಅಂದರೆ ಅರ್ಥವೇನು, ಅದು ಇಲ್ಲಿ ಹೇಳ್ತಾ ಇದ್ದೀವಿ ನೋಡಿ. ವಾಕ್ಯಾರ್ಥ ಜ್ಞಾನಂ, ಪದಾರ್ಥ ಜ್ಞಾನಂ, ವಾಕ್ಯಾರ್ಥ ಜ್ಞಾನಂ. ವ್ಯತ್ಯಾಸ ಗೊತ್ತಾಯಿತಾ? ಪದಾರ್ಥ ಅಂದರೆ ಪದ. ಯಾವ ಪದ? ಪದ ಅಂದರೆ 2 ಪದಗಳು. ಇಡೀ ವೇದಾಂತದಲ್ಲಿ 2 ಇವೆ, ಹೆಚ್ಚಿಲ್ಲ. 2 ತತ್ತು ತ್ವಮ್, ಅದು ನೀನು ಅಷ್ಟೇ. 2 ಪದಗಳು. ಆ ಒಂದೊಂದು ಪದವನ್ನು ವಿಚಾರ ಮಾಡುವುದು ಒಂದು, ಮಾಡಿದ ನಂತರ 2 ಒಟ್ಟು ಸೇರಿಸಿ ತತ್ವಮಸಿ, ಅದೇ ಇದು ಎಂದು ತಿಳ್ಕೊಳ್ಳುವುದು ಅಷ್ಟೇ. ಆದ್ದರಿಂದ ಈಗ ವಾಕ್ಯಾರ್ಥ ಜ್ಞಾನ ಇಷ್ಟರಲ್ಲೇ ಆಯಿತು. ಇಷ್ಟುವರೆಗೆ ನಾವು ವಿಚಾರದಲ್ಲಿ ಪೂರ್ತಿ ಸೇರಿಸಿ ಬಿಟ್ಟಿದ್ದೀವಿ. ಆದರೂ ಸ್ವಾಮೀಜಿ ಹೇಳ್ತಾರೆ, ಏವಂ ತ್ವಂಪದಾರ್ಥ ವಿವೇಕ ಪ್ರಕಾರ ಪ್ರದರ್ಶಿತ. ತ್ವಂಪದಾರ್ಥವನ್ನು ಮೊದಲು ತತ್ತು ಮಾಡಿದ್ದೇವೆ. ಮೊದಲು ತತ್ತಂದರೆ ಏನು? ತತ್ತಂದರೆ ಈಶ್ವರ, ಜಗತ್ತಿನ ಸೃಷ್ಟಿಗೆ ಆಧಾರಭೂತ ತತ್ವ. ಅದನ್ನು ವಿಚಾರ ಮಾಡಿದ್ದೇವೆ. ಅದು ಕೆಲವು ತಿಂಗಳಾಯಿತು. ಈಗ ತ್ವಂಪದಾರ್ಥವು ಇದು ಎಷ್ಟೋ ತಿಂಗಳಾಯಿತು ಅಲ್ಲವೇ? ಈಗ ಈ 2 ಒಟ್ಟೆಂದು ತಿಳಿಯುವುದು ಹೇಗೆ? ನಿರ್ವಿಶೇಷೋ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಶ್ಚ. ನಿರ್ವಿಶೇಷ ಅಂದರೆ ಏನು? ತಾನು ಹಾಗಿದ್ದೇನೆ ಹೀಗಿದ್ದೇನೆ ಎಂದು ಯಾವ ವಿಶೇಷವಿಲ್ಲ. ವಿಶೇಷ ಅಂದರೆ ಏನು? ಹಾಗೆ ಹೀಗೆ ಅನಿಸಿಕೆ ವಿಶೇಷ. ಹಾಗೆ ಹೀಗೆ ಏನೂ ಹೇಳೋಕ್ಕಾಗಲ್ಲ, ಇರುವುದು ಮಾತ್ರ ಇದೆ. ಸ್ವಾನುಭವ ಇದೆ, ಅದು ಹಾಗೆ ಹೀಗೆ ಅಷ್ಟು ಇಷ್ಟು ಏನೂ ಹೇಳೋಕ್ಕಾಗಲ್ಲ. ಅದು ವಿಶೇಷವಿಲ್ಲದ ನಿರ್ವಿಶೇಷ. ವಿಶೇಷ ಅಂದರೆ ಏನು? ಸಮಥಿಂಗ್ ಸ್ಪೆಸಿಫಿಕ್. ಯಾವುದೋ ಹೀಗೆ ಹಾಗೆ ಏನೂ ಹೇಳೋಕ್ಕಾಗಲ್ಲ. ಹೀಗೆ ಹಾಗೆ ಎಂಬುದೇ ಮನಸ್ಸು, ವೃತ್ತಿ. ನಿರ್ವಿಶೇಷ ಅಂದರೆ ಮನಸ್ಸಿನಿಂದ ವೃತ್ತಿ ಆಗಲ್ಲ, ಮನಸ್ಸಿನ ವೃತ್ತಿಗೆ ಸಿಗಲ್ಲ. ತಾನೇ ತಾನು ಮಾತ್ರ ಗೊತ್ತಾಗ್ತಾ ಇದೆ. ತಾನು ಗೊತ್ತಾಗ್ತಾ ಇದೆ, ವೃತ್ತಿಗೆ ಮಾತ್ರ ಏನೂ ಸಿಗ್ತಾ ಇಲ್ಲ. ವೃತ್ತಿ ಯಾವಾಗಲೂ ವಿಶೇಷವಿದ್ದರೆ ವೃತ್ತಿ ಇರುತ್ತದೆ, ನಿರ್ವಿಶೇಷಕ್ಕೆ ವೃತ್ತಿ ಆಗಲ್ಲ. ನಿರ್ವಿಶೇಷಕ್ಕೆ ವೃತ್ತಿ ಹುಟ್ಟಲ್ಲ. ಯಾವುದೇ ಒಂದು ಇದ್ದರೆ ಊಹಿಸ್ಕೊಳ್ಳಬಹುದು. ಏನೂ ಇಲ್ಲದೆ ಊಹಿಸ್ಕೊ. ಏನೂ ಇಲ್ಲದೆ ಏನೆಂದು ಊಹಿಸಬೇಕು? ಏನೂ ಇಲ್ಲ ಅಷ್ಟೇ. ಏನಾದರೂ ಊಹಿಸಿದ್ದರೆ ಯಾವುದೇ ಒಂದು ವಸ್ತು ಹಾಗಿದೆ ಹೀಗಿದೆ, ಅಲ್ಲಿದೆ ಇಲ್ಲಿದೆ, ದೊಡ್ಡದು ಸಣ್ಣದು, ಒಳ್ಳೆಯದು ಕೆಟ್ಟದು ಇತ್ಯಾದಿ ಊಹಿಸ್ತೇವೆ. ಒಳ್ಳೆಯದಲ್ಲ ಕೆಟ್ಟದಲ್ಲ, ನನ್ನದಲ್ಲ ನಿನ್ನದಲ್ಲ, ಅಲ್ಲಿಲ್ಲ ಇಲ್ಲಿಲ್ಲ ಎಲ್ಲಿಲ್ಲ, ಸುಮ್ಮನೆ ಊಹಿಸ್ಕೊ. ಅದು ಹೇಗೆ? ನೀವು ಏನು ಹೇಳದೆ ಹೇಗೆ ಊಹಿಸ್ಕೊಳ್ಳೋಕ್ಕಾಗ್ತದೆ? ಊಹಕ್ಕೆ ಸಿಗಲ್ಲ, ಅದು ವೃತ್ತಿ ಆಗಲ್ಲ. ವೃತ್ತಿ ಯಾವುದೇ ಒಂದು ವಿಶೇಷವನ್ನೇ ಊಹಿಸ್ತದೆ. ನಿರ್ವಿಶೇಷ ಅಂದರೆ ಹಾಗೆ ಹೀಗೆ ಅಷ್ಟು ಇಷ್ಟು ಅದು ಇದು ಒಳ್ಳೆಯದು ಕೆಟ್ಟದು ಏನೂ ಹೇಳೋಕ್ಕಾಗಲ್ಲ. ಯಾರು? ತಾನೇ ತಾನು. ತನ್ನನ್ನು ತಾನು ಏನೂ ಹೆಸರಿಡೋಕ್ಕಾಗಲ್ಲ. ತಾನು ಒಳ್ಳೆಯವನ ಕೆಟ್ಟವನ, ಹತ್ತಿರವಿದ್ದಾನ ದೂರವಾಗಿದ್ದಾನ, ತಾನು ಹತ್ತಿರ ಅಲ್ಲ ದೂರ ಅಲ್ಲ, ದೊಡ್ಡವನಲ್ಲ ಸಣ್ಣವನಲ್ಲ ಅಲ್ಲವೇ, ಒಳ್ಳೆಯವನಲ್ಲ ಕೆಟ್ಟವನಲ್ಲ, ತಾನೇ ತಾನು ಅಷ್ಟೇ. ಯಾವ ವಿಶೇಷವಲ್ಲದೆ ಕೇವಲ ಎರವು ಎಂದಿಗೂ ಎರವೇ ಎರವು, ಅದನ್ನು ನಿರ್ವಿಶೇಷ. ನಿರ್ವಿಶೇಷ ಅಂದರೆ ನಿಮ್ಗೆ ಅರ್ಥವಾಗ್ತದೆ. ಎಷ್ಟೋ ಸಲ ಹೇಳಿದ್ದೀವಿ, ನಾನು ಹೇಳ್ತಾನೆ ಇರ್ತೀವಿ ಅಲ್ಲವೇ, ಹೇಳ್ತಾನೇ ಇರ್ತೀವಿ. ನಿರ್ವಿಶೇಷ ಅಂದರೆ ಅದನ್ನು ಬುದ್ಧಿ ವೃತ್ತಿ ಮಾಡ್ತಾ ಇದೆ, ಅದರ ಕುರಿತು ಬುದ್ಧಿ ಯೋಚನೆ ಮಾಡ್ತಾ ಇದೆ, ಹಾಗೆ ಹೀಗೆ. ಆ ಯೋಚನೆ ಮಾಡದೇ ಇರುವುದು ಅಂದರೆ ಅರ್ಥವೇನು? ಯೋಚನಕ್ಕೆ ಸಿಗಲ್ಲ ಎಂದು ತಿಳ್ಕೊಂಡು ಎಲ್ಲ ಬುದ್ಧಿ ವ್ಯರ್ಥವಾಗುತ್ತಿದೆ. ವ್ಯರ್ಥವು ಮನಸ್ಸಿನ ವೃತ್ತಿ ಆತ್ಮನನ್ನು ಏನು ಎಂದು ಹೇಳೋಕ್ಕಾಗ್ತಾ ಇಲ್ಲ. ವೃತ್ತಿಗೆ ಮನೋವೃತ್ತಿಗೆ ಆತ್ಮ ಸಿಗ್ತಾ ಇಲ್ಲ.
ಹೊರಗಿನ ಗೋಡೆ ಇದೆ ಅಂದರೆ ಯೋಚನೆ ಮಾಡ್ತೀರಿ, ಪುಸ್ತಕ ಅಂದರೆ ಹಾಂ ಗೊತ್ತಾಯಿತು ಹೇಳ್ತೀರಿ, ಮರ ಅಂದರೆ ಗೊತ್ತಾಯಿತು, ಹೂ ಅಂದರೆ ಗೊತ್ತಾಯಿತು, ಹಣ್ಣು ಅಂದರೆ ಗೊತ್ತಾಯಿತು, ಕುರ್ಚಿ ಅಂದರೆ ಚೆನ್ನಾಗಿ ಗೊತ್ತು, ಹಸಿವು ಅಂದರೆ ಹೌದು ಗೊತ್ತು, ಬಾಯಾರಿಕೆ ಅಂದರೆ ಗೊತ್ತು, ನೋವಾಯಿತು ಅಂದರೆ ಗೊತ್ತು, ಪೆಟ್ಟಾಯಿತು ಅಂದರೆ ಗೊತ್ತು, ಇನ್ನೊಬ್ಬರು ಬೈದರೆ ಅಂದರೆ ಏನಾಗ್ತದೆ ಅದು ಗೊತ್ತು. ತಾನೇ ಅಂದರೆ ಊಹಿಸ್ಕೊ ಅಂದರೆ, ತಾನೇ ಅಂದರೆ ಹೇಗೆ, ಏನೆಂದು ಊಹಿಸಬೇಕು, ಏನೆಂದು ಊಹಿಸಬೇಕು? ತನ್ನನ್ನು ತಾನು ಕುರಿತು ಏನು ಎಂದು ಹೇಳೋಕ್ಕಾಗಲ್ಲ, ಏನೆಂದು ಊಹಿಸೋಕ್ಕಾಗಲ್ಲ, ಅದು ನಿರ್ವಿಶೇಷ. ಅಂದರೆ ಅಷ್ಟು ಸ್ವತಃಸಿದ್ಧವಾಗಿದ್ದಾನೆ, ನೇರ ಅನುಭವವೇ ಆಗಿದೆ, ಅದರ ಕುರಿತು ಏನೂ ಹೇಳೋಕ್ಕಾಗಲ್ಲ, ಅದು ನಿರ್ವಿಶೇಷ. ನಿರ್ವಿಶೇಷ ಅಂದರೆ ತಾನೇ, ಇನ್ನೇನಿಲ್ಲ. ಆತ್ಮಕ್ಕೆ ನಿರ್ವಿಶೇಷ ಎಂದು ಅರ್ಥ ಅಷ್ಟೇ. ನಿರ್ವಿಶೇಷ ಅಂದರೆ ಮತ್ತೆ ಊಹಿಸ್ತಾರೆ, ಊಹಿಸಿದರೆ ನಿರ್ವಿಶೇಷ ಅಲ್ಲ. ನಿಮ್ಮ ಊಹಿಸುವ ಮನಸ್ಸು ನಿಂತು ಹೋಗಬೇಕು. ನಿಂತು ಹೇಗೆ ಹೋಗಬೇಕು? ಅದು ಎಲ್ಲ ಬಗೆ ಊಹಿಸಿ 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 ಇದು ಯಾವುದು ಹೊಂದಲ್ಲಪ್ಪ. ಮನಸ್ಸು ಏನು ಊಹಿಸಿದ್ದರೂ ತಪ್ಪಾಗ್ತಾ ಇದೆ ಅಂದರೆ ಮನಸ್ಸೇ ಬೇಕಾಗಿಲ್ಲ ಎಂದು ಯಾವಾಗ ಗೊತ್ತಾಗ್ತದೋ ಮನಸ್ಸು ನಿಂತು ಹೋಯಿತು. ಅಂದರೆ ಮನಸ್ಸು ಅಲ್ಲಿ ನಿರುಪಯೋಗವಾಗುತ್ತದೆ. ಆತ್ಮನ ಕುರಿತು, ತನ್ನ ಕುರಿತು ಮನಸ್ಸು ನಿರುಪಯೋಗ, ವ್ಯರ್ಥ. ಅದು ಏನು ಮಾಡಿದ್ದರೂ ಅದು ಹೊಂದಲ್ಲ ಅಲ್ಲವೇ? ಏನು ಮಾಡಿದ್ದರೂ ಹೊಂದಲ್ಲ ಅಂದರೆ ಅದೇ ಕೆಲಸಕ್ಕೆ ಬರಲ್ಲ ಎಂದು ಮನಸ್ಸನ್ನು ವೇಸ್ಟ್ ಎಂದು ಪಕ್ಕಕ್ಕಿಡ್ತೀವಲ್ಲ, ಅದು ನಿರ್ವಿಶೇಷ ಎಂದಾಯಿತು. ಹಾಗಾಗಬೇಕು. ನಾವು ಮನಸ್ಸಿನಿಂದ ಊಹಿಸ್ತಾ ಇದ್ದೀವಿ ಅಂದರೆ ಮನಸ್ಸುಕಷ್ಟು ಬೆಲೆ ಕೊಟ್ಟಿದ್ದೀವಿ. ಮನಸ್ಸಿನ ಊಹೆಗಳು, ಯೋಚನೆಗಳು, ಕಲ್ಪನೆಗಳು ಮಾಡ್ತದಲ್ಲ, ಆ ಊಹಾ ಕಲ್ಪನಾ ಹೆಚ್ಚು ಇಷ್ಟವಾಗ್ತಾ ಇದೆ. ಅದು ಮಾಡ್ತದೆ ಮಾಡ್ತದೆ ಮಾಡ್ತದೆ. ಎಷ್ಟು ಮಾಡಿದ್ದರೂ ನಿಮಗೆ ಇನ್ನೂ ಬೇಜಾರಾಗಲಿಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದೆ. ಮನಸ್ಸು ಯೋಚನೆ ಮಾಡಿ 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 ಯಾವಾಗ ಬೇಜಾರಾಗ್ತದೆ, ಮನಸ್ಸೇ ವೇಸ್ಟು. ಎಷ್ಟು ಯೋಚನೆ ಮಾಡಿದರೆ ಏನು ಉಪಯೋಗವಿಲ್ಲ, ಬಿಟ್ಟೇ ಬಿಡೋಣ. ನೀವು ಬಿಟ್ಟು ಬಿಡೋಣ, ಅದು ವ್ಯರ್ಥವೇ ಆಯ್ತಲ್ಲ. ಮನಸ್ಸು ವ್ಯರ್ಥವೇ ಆಗಿದ್ದಾಗ ಏಕೆ? ಮನಸ್ಸು ಏನು ಯೋಚನೆ ಮಾಡಿದರೆ ಅದು ಆತ್ಮ ಆಗಲ್ಲ, ಅದು ಮಾಡಿ ಏಕೆ? ಅದೇ ಬೇಡ. ಯಾವಾಗ ಗೊತ್ತಾಗ್ತದೋ ಮನಸ್ಸು ಏನು ಕೆಲಸಕ್ಕೆ ಬಾರದೆ ಸುಮ್ಮನಾಗಿ ಬಿಡ್ತದೆ. ಆ ಸುಮ್ಮನಾಗುವುದೇ ನಿರ್ವಿಶೇಷ. ಅದನ್ನೇ ನೇತಿ ನೇತಿ ಹೇಳಿದ್ದ. ನಿರ್ವಿಶೇಷ ಹೇಳು, ನೇತಿ ನೇತಿ ಹೇಳು, ಮನಸ್ಸನ್ನು ಬಿಡು ಹೇಳು, ಎಲ್ಲಕ್ಕೆ ಒಂದೇ ಅರ್ಥ. ಇವೆಲ್ಲ ಭಾಷಾ ಅಷ್ಟೇ. ನೀವು ಒಂದೊಂದು ಪದ ಬಳಸಿದ್ದರೆ ಏನೇನೋ ಎಂದು ಊಹಿಸ್ಕೊಳ್ಳಬೇಡಿ. ಎಲ್ಲವೂ ಪದಗಳಿಗೆ ಒಂದೇ ಅರ್ಥ. ಅಂದರೆ ಈ 3-4 ಪದಗಳು. ಆದ್ದರಿಂದ ಮನಸ್ಸನ್ನು ಮಿಥ್ಯ ಎಂದು ತಿಳಿಯುವುದಂದರೆ, ಮನಸ್ಸನ್ನು ನಿಷೇಧ ಮಾಡುವುದಂದರೆ, ಮನಸ್ಸು ನೇತಿ ನೇತಿ ಮಾಡುವಂದರೆ, ಅಥವಾ ನಿರ್ವಿಶೇಷ ಎಂದು ತಿಳ್ಕೊಳ್ಳುವುದಂದರೆ ಎಲ್ಲಕ್ಕೆ ಒಂದೇ ಅರ್ಥ. ಅದು ನಿರ್ವಿಶೇಷ ಅಂದರೆ ತಿಳ್ಕೊಳ್ಳುವುದೇನು ಅಂದರೆ, ಹೌದು ನೀವು ಹೇಳಿದ್ದೀರಿ ನನಗೆ ಗೊತ್ತಾಯ್ತು. ಆ ಬುದ್ಧಿಯಿಂದ ಗೊತ್ತಾಗೋದೇನು ಪ್ರಯೋಜನವಿಲ್ಲ. ಬುದ್ಧಿಯಿಂದ ನಿರ್ವಿಶೇಷ ಏನು ಗುಣವಿಲ್ಲ ಎಂದು ಏನು ಗುಣವಿಲ್ಲ ಅಂದರೆ ಅದೊಂದು ಕಲ್ಪನೆ ಆಯಿತು. ಕಲ್ಪನೆ ಮಾಡಿಕೊಂಡ್ರೆ ಏನು ಜ್ಞಾನವಾದು? ಅದು ಸುಮ್ಮನೆ ಬುದ್ಧಿಯಿಂದ ಯೋಚನೆ, ಅದಲ್ಲ. ತನ್ನ ಕುರಿತು ಈಗ ನೋಡು, ತನ್ನ ಕುರಿತು ಏನಿದೆ ಲೌಕಿಕರು ನೋಡಿ. ಈಗ ನಾನು ಯಾರು? ನಾನು ಇಂಥವನು ಅಂಥವನು, ಹಾಗಿದ್ದೇನೆ ಹೀಗಿದ್ದೇನೆ, ಅಲ್ಲಿದ್ದೇನೆ ಇಲ್ಲಿದ್ದೇನೆ, ನಾನು ಕರ್ತ ಭೋಕ್ತ, ನಾನು ಕರ್ತೃ ಭೋಕ್ತೃ, ಸುಖಿ ದುಃಖಿ, ಇದೆಲ್ಲ ಸವಿಶೇಷ. ಸವಿಶೇಷ ಅಂದರೆ ಏನು? ನಾನು ಒಬ್ಬನು ಹೀಗಿದ್ದೇನೆ ಇಂಥವನು ಅನಿಸುತ್ತಾ ಇದೆಲ್ಲ, ಈ ಅನಿಸಿಕೆ ಎಲ್ಲ ಸವಿಶೇಷ. ಈ ಯಾವ ಅನಿಸಿಕೆ ನಿಜವಾದ ನಾನಲ್ಲ. ನಾನಿದ್ದೇನೆ ನಿಜ, ಆದರೆ ಈ ಅನಿಸುವುದು ಯಾವುದೂ ಕರೆಕ್ಟ್ ಅಲ್ಲ. ಎಲ್ಲ ಅನಿಸಿಕೆಗಳು ತಪ್ಪು. ನನ್ನ ಕುರಿತು ನನಗೆ ಏನೇನು ಅನಿಸುತ್ತದೋ ಎಲ್ಲ ಅನಿಸಿಕೆಗಳು ತಪ್ಪು 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 ಎಂದು ಗೊತ್ತಾಗಿಬಿಟ್ರೆ ಆಲ್ ಅನಿಸಿಕೆಗಳು ನಿಂತು ಹೋಗ್ತವೆ. ಆಗ ಅದು ನಿರ್ವಿಶೇಷ. ತನ್ನ ಕುರಿತು ತನಗೆ ಒಂದು ಯೋಚನೆ ಇಲ್ಲ, ಯಾವುದೂ ಅನಿಸಿಕೆ ಇಲ್ಲ. ಅನಿಸಿಕೆ ಬಿಟ್ಟು ಇದ್ದಾನೆ. ಎಲ್ಲಿದ್ದಾನೆ ಅಂದರೆ ಅಖಂಡ ಅನಂತ ಸಲ್ಲ ತಾನೇ. ಏಕೆಂದರೆ ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ಹಾಗೆ ಹೀಗೆ ಹೇಳೋಕ್ಕಾಗದಿದ್ದರೆ ಈಗ ಅನಂತ ಆಗಿಬಿಟ್ಟ. ಆಗ ಅದೇ ತಾನು. ಈ ತರಹ ಮಿಥ್ಯ ಮಾಡುವುದು ಅಂದರೆ, ಮಿಥ್ಯ ಅಂದ್ರೇನು? ಬೈನಿಂದ ಮಿಥ್ಯ ಮಿಥ್ಯ ಹೇಳಿದರೆ, ಮಿಥ್ಯ ಅಂದರೆ ಬೈನಿಂದ ಹೇಳಿದರೆ ಏನು ಪ್ರಯೋಜನವಿಲ್ಲ. ಮಿಥ್ಯ ಒಂದು ಮಾತು ಸಿಕ್ಕಿತು, ಮತ್ತೆ ರಿಪೀಟ್ ಜಪ ಮಾಡ್ಕೋಬೇಕಂದ್ರೆ ಏನು ಉಪಯೋಗವಿಲ್ಲ. ಅದು ಮಾತಲ್ಲ, ಪ್ರತಿಯೊಂದು ಮಾತು ಅನುಭವದಲ್ಲೇ ಅರ್ಥವಾಗಬೇಕು. ಇದೆಲ್ಲ ವಿಚಾರಶಾಸ್ತ್ರ ಅಲ್ಲವೇ? ಅದಕ್ಕೋಸ್ಕರನೇ ಒಂದು ಮಾತಿಟ್ಕೊಂಡು ಇಷ್ಟು ಸಲ ಯಾರೋ ಕೆಲವರು ಹೇಳ್ತಾರೆ, ಒಂದು ಮಾತಿಟ್ಕೊಂಡು ಇಷ್ಟೆಲ್ಲ ಹೇಳಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ, ಒಂದು ಹೇಳಿದಿರಲ್ಲ ಗೊತ್ತಾಯಿತು ಮುಂದುವರಿಯಿರಿ ಅಂತ ಹೇಳ್ತಾರೆ. ಅದೇ ಮಾತಿಟ್ಕೊಂಡು 10 ಸಲ ಹೇಳ್ತಾ ಇದ್ದೆ. ಇದು ವಿಚಾರವ? ಸುಮ್ಮನೆ ಕೇಳಿ ಒಂದು ಕಥೆ ಹಾಗೆ ಕೇಳಿ ಗೊತ್ತಾಯಿತು, ಕಥೆ ಮುಂದುವರಿಯ ಅಂತ ಹೇಳಿದೆ. ಇದೇನು ಕಥೆ ಹಾಗೆ ಕೇಳುವುದಾ? ಒಂದು ಸುದ್ದಿ ಅಲ್ಲೇನೋ ಆಯ್ತಂತೆ, ಇದು ಅಷ್ಟೇ, ಆತ್ಮ ಇಲ್ಲ ಅಂತ ಗೊತ್ತಾಯಿತು, ಈಗ ಮುಂದುವರಿಯ, ಇನ್ನೊಂದು ಮಾತು ಹೇಳಿ, ಹೀಗೆ ಹೇಳ್ತಾರೆ. ನೀವೇನೋ ದೊಡ್ಡದು ಹೇಳ್ತೀರಿ ಅಂದ್ಕೊಂಡು ಗುರುಗಳೇ ನೀವು ಒಂದೇ ಮಾತು ಇಟ್ಕೊಂಡು ಮತ್ತೆ ಹೇಳ್ತಾ ಇದ್ದೀರಿ, ನೀವು ದೊಡ್ಡ ಗುರುಗಳು, ನೀವೆಲ್ಲ ಮಹಾಪಂಡಿತರು, ನಿಮ್ಮಿಂದ ನಾವು ಹೆಚ್ಚು ಕಲಿಯಬೇಕೆಂದು ಬಂದಿದ್ದೇವೆ. ಆದರೆ ನೀವು ಅದು ಒಂದೇ ಮಾತು ಇಟ್ಕೊಂಡು ಮುಂದುವರಿಯುತ್ತಲೇ ಇಲ್ಲ. ಮತ್ತು ನೀವು ಯಾವಾಗ ಬರ್ತೀರೋ ನಾವು ಯಾವಾಗ ಕೇಳಬೇಕು? ಈಗಲೇ ಎಲ್ಲ ಹೇಳಿಬಿಡಿ, ಎಲ್ಲ ಇಷ್ಟಿಷ್ಟು ದಪ್ಪ ಪುಸ್ತಕಗಳೆಲ್ಲ ಹೇಳಿಬಿಡಿ. ಅಯ್ಯ ರಾಮ, ಇವನು ಹೀಗೆ ಹೇಳ್ತಾ
ಎಲ್ಲ ಬಗೆ ನೋಡಿದ್ದೀವಪ್ಪ. ವೇದಾಂತ ಹೇಳೋದು ತುಂಬ ತಲೆನೋವು, ಯಾರಿಗೆ ಹೇಳೋದೇ ಬೇಡ. ಅದಕ್ಕೋಸ್ಕರ ನಾನು ವೇದಾಂತ ಹೇಳೋದೇ ಬೇಡ ಅನ್ನಿಸ್ತದೆ. ಈಗ ಅವ್ರು ಹೇಳಿ 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 ಅವ್ರಿಗೆ ಅರ್ಥವೇ ಆಗಲ್ಲ. ಅದೇನು ಆ ಲೋಟವನ್ನು ಉಲ್ಟಾ ಮಾಡಿ ನೀರು ಹಾಕಿದ ಹಾಗೆ, ಏನು ಹೊಡೆದರೂ ಒಂದು ಹನಿ ಹೋಗಲ್ಲ. ಹೇಳಿ ಹೇಳಿ ಇವರಿಗೆ ಏನು ನಾವು ಹೇಳಿದ ಮಾತುಗಳೆಲ್ಲ ಬೌನ್ಸ್ ಆಗ್ತವೆ. ಹೇಳಿರುವ ಒಂದೊಂದು ಮಾತು ಬೌನ್ಸ್ ಆಗಿ ಇಲ್ಲೇ ಬರುತ್ತದೆ, ಅವರಿಗೆ ತಲುಪುವುದೇ ಅಲ್ಲ. ಅದರಿಂದ ಏನು ವೇಸ್ತಪ್ಪ ಹೇಳುವುದು. ನಾನು ಹೇಳ್ತೀನಿ ನಾನು ವೇದಾಂತಿ ಅಲ್ಲ, ಹೇಳುವುದು ಅಲ್ಲ, ಹೇಳುವವರಿದ್ದಾರೆ, ಹೋಗಿ ನೀವು ಹೇಳಿಸ್ಕೊ. ಹೇಳಿದರೂ ಪ್ರಯೋಜನವೇ ಇಲ್ಲ ಅವರಿಗೆ, ಅದು ಏನು ಅರ್ಥವೇ ಆಗ್ತಾಯಿಲ್ಲ. ಅಂದರೆ ವಿಚಾರಶೀಲತೆ ಬೇಕು, ಜಿಜ್ಞಾಸ ಬೇಕು, ಅಂತರ್ಮುಖತ ಬೇಕು. ನಿಜವಾದ ಪ್ರಪಂಚದಿಂದ ವೈರಾಗ್ಯ ಬಂದರೆ ಪ್ರಪಂಚದಿಂದಲೇ ಅಲ್ಲ, ನಾನು ವ್ಯಕ್ತಿಯಾಗಿದ್ದೇನೆ ಎನ್ನುವುದು ನಿಮಗೆ ಬೇಜಾರಾಗಬೇಕು. ನಾನೊಬ್ಬ ವ್ಯಕ್ತಿಯಂತೆ, ಒಬ್ಬ ಮನುಷ್ಯನಂತೆ, ನನಗೆ ದೇಹವಿರಬೇಕಂತೆ, ಒಂದು ಇಂದ್ರಿಯಗಳಂತೆ, ಕಣ್ಣಿನಿಂದ ನೋಡ್ತೀನಂತೆ, ಕಿವಿಯಿಂದ ಕೇಳ್ತೀನಂತೆ, ಒಬ್ಬನಿಗೇನೋ ಏನೋ ಕೇಳಬೇಕಂತೆ, ಏನೋ ನೋಡಬೇಕು. ಆ ಕೇಳುವುದೇಕೆ, ನೋಡೋದೇಕೆ? ಕನಸಿನಲ್ಲಿ ಏನೇನು ನೋಡಿದ್ದೆ, ಈಗ ಮತ್ತೊಂದು ಸಲ ನೋಡಬೇಕು ಅನಿಸುತ್ತದೆ ನಿಮಗೆ? ಕನಸಿನಲ್ಲಿ ಏನೇನೋ ಇತ್ತು, ಅಲ್ಲಿ ಒಂದು ಕುರ್ಚಿ ಇತ್ತು, ಆ ಕುರ್ಚಿ ಪಕ್ಕಕ್ಕೆ ಟೇಬಲ್ ಇತ್ತು, ಟೇಬಲ್ ಮೇಲೆ ಏನೋ ಇಟ್ಟಿತ್ತು, ಏನದು ಒಂದು ಮಿಠಾಯಿ ಇತ್ತು. ಈಗ ಹೋಗಿ ತಗೊಳ್ಬೇಕು ಅನಿಸುತ್ತದೆ? ಹೋಗಿ ತಗೋ, ಅಲ್ಲಿ ಏನೂ ಇಲ್ಲವೇ ಇಲ್ಲ, ನೋಡೋದೇನು. ಹಾಗೆ ಈ ಪ್ರಪಂಚವು ಅಷ್ಟೇ, ಮತ್ತೆ ಹೋಗುವುದು ನೋಡುವುದು ಅಂಥದ್ದು ಬೇಕೇ ಆಗಿಲ್ಲ. ಇದು ಏನು ಸುಮ್ಮನೆ ನಮಗೆ ಅನಿಸುತ್ತಾ ಇದೆ, ಅಲ್ಲಿ ಏನಿಲ್ಲ, ಅಲ್ಲಿ ಇದ್ದಂತೆ ಇಲ್ಲಿ ಅನಿಸುತ್ತಾ ಇದೆ. ಈ ಅನಿಸಿಕೆ ಬಿಟ್ಟರೆ ಅಲ್ಲೇ ಇಲ್ಲ. ನೋಡಿ, ಅಲ್ಲಿ ಗೋಡೆ ಇದೆ, ಮನುಷ್ಯರಿದ್ದಾರೆ, ಕುರ್ಚಿ, ಎಲ್ಲರೂ ಅವ್ರು ಯಾರೂ ಇಲ್ಲ, ನನಗೆ ಅನಿಸುತ್ತಾ ಇದ್ದಾರೆ ಅಷ್ಟೇ, ಅಲ್ಲಿ ಯಾರೂ ಇಲ್ಲ. ನನ್ನ ಅನಿಸಿಕೆನೇ ಹೊರತು ಅಲ್ಲಿ ಯಾರಾದರೂ ಇದ್ದಾರಾ? ನನ್ನ ಅನಿಸಿಕೆನೇ ನಿಮ್ಮ ಮನಸ್ಸಿನಲ್ಲೇ ಇದೆ. ಅನಿಸಿಕೆ ಬಿಡುವ ಯಾರೂ ಇಲ್ಲ, ಯಾವ ಪ್ರಪಂಚವೂ ಇಲ್ಲ. ಆದ್ದರಿಂದ ಪ್ರಪಂಚದಿಂದ ವೈರಾಗ್ಯವಾದರೆ ಇನ್ನೂ ಅದು ಇರಬೇಕು, ನೋಡಬೇಕು. ನಿಮಗೆ ಇರಬೇಕು ನೋಡಬೇಕನ್ನುವರೆಗೂ ಮಿಥ್ಯ ಆಗಲ್ಲ, ಅದು ಇದ್ದೇ ಇರುತ್ತದೆ. ಏಕೆ? ನಿಮಗೆ ಇರಬೇಕು ಅನಿಸುತ್ತಾ ಇದೆ. ಯಾವಾಗ ಇದೆಲ್ಲ ಸಾಕು, ಇದು ವೇಸ್ಟು, ಸುಮ್ಮನೆ ನೋಡಿ 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 ಪ್ರಪಂಚವೆಲ್ಲ ಮನುಷ್ಯರೆಲ್ಲ ಅದೇ ಮನುಷ್ಯರು, ಇನ್ನೊಂದು ಬಗೆ 10 100 ಅದೇ ಮನುಷ್ಯರು. ಅವರಿಗೆ ಅದೇ ಕೈ ಕಾಲು, ಅದೇ ಮುಖ, ಅದೇ ಇದೆ. ಎಷ್ಟು ನೋಡಿದರೂ ಅದೇ ಅಲ್ಲವೇ? ಇನ್ನು ಹೆಚ್ಚು ಜನರು ನೋಡಿ ಏನು ಮಾಡ್ತೀರಿ? ಬೇಕಾದರೆ ನೋಡಿ, ಸೆಲ್ಫೋನ್ ನೋಡಿ 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 ಅದೇ ಮುಖ, ಅವ್ರಿಗೆ ಅದೇ ಕೈ ಕಾಲು ಮೂಗು ತಲೆ ಬಾಲು ಇಷ್ಟೇ. ಇನ್ನೇನಿದೆ? ಇದು ನೋಡಿ ನೋಡಿ ಇನ್ನೇನು ನೋಡ್ತೀವಿ? ಇನ್ನೂ ನೋಡಬೇಕಾ? ಯಾವಾಗ ಈ ಹೊರನೋಟದಿಂದ ನಮಗೇನೋ ಸಿಗ್ತದೆ ಎನ್ನುವುದ ಆಸೆ ಇರುವವರೆಗೂ ನೋಡ್ತಾ ಇರ್ತೀರಿ. ಹೊರಗೆ ಸಾಕು ಅಂದರೆ ಸೆಲ್ಫೋನ್ ಮೊದಲು ನೋಡ್ತೀರಿ ಅಲ್ಲವೇ? ಸ್ವಲ್ಪ ಹೊತ್ತು ನೋಡಿ ಅದೇ ಬೋರ್ ಆಗ್ತದೆ ಅಂದರೆ ಮುಚ್ಚಿಬಿಡ್ತಾರೆ ಅಲ್ಲವೇ? ಮುಚ್ಚಿಬಿಡಲ್ಲ. ಜನರಿಗೆ ಅದು ನಿದ್ದೆ ಹೋಗೋವರೆಗೂ ಮುಚ್ಚಿಬಿಡಲ್ಲ. ನಿದ್ದೆ ಬಂದರೆ ಆವಾಗ ಬಿಡುತ್ತದೆ. ಸ್ವಲ್ಪ ಹೊತ್ತು ನೋಡಿದ್ರೆ ಬೋರ್ ಆಗ್ತದೆ, ಅಲ್ಲಿ ಏನಿಲ್ಲ, ಅದೇ ಮಾತ್ರ ಸುಮ್ಮನೆ ಪಕ್ಕಕ್ಕೆ ಹಾಕಿಬಿಡ್ತೀವಿ. ಸುಮ್ಮನೆ ಕೂತ್ಕೋ, ಅದೇ ಸಾಕು. ಹಾಗೆ ಪ್ರಪಂಚದಿಂದ ವೈರಾಗ್ಯ ಬೇಕು. ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ. ಇವರು ಜನರು ತಿಳ್ಕೊಳ್ತಾರೆ, ಇದೇನು ಬೇಡ, ಸುಮ್ಮನೆ ವೇದಾಂತ ಕೇಳಿದ್ದರೆ ಆಗುತ್ತದೆ. ಕೇಳುವಕ್ಕೆ ಮುಂಚೆ ಇಷ್ಟೆಲ್ಲ ಆದರೆ ಕೇಳುವುದಾಗುತ್ತದೆ. ಇಲ್ಲದಿದ್ದರೆ ಕೇಳುವಕ್ಕೆ ಅರ್ಥವೇ ಇಲ್ಲ. ಕೇಳನ್ನುವುದು ಹೈ ಮಟ್ಟ, ವೇದಾಂತ ಶ್ರವಣ ಮಾಡುವುದೇ ಮೇಲಿನ ಮಟ್ಟ. ಅದಕ್ಕೆ ಮುಂಚೆ ನಿಮಗೆ ಶ್ರದ್ಧಾ, ಭಕ್ತಿ, ಪೂಜಾ, ನಾಮಸ್ಮರಣ, ಜಪ, ಏನೋ ವೈರಾಗ್ಯ ಎಲ್ಲ ಮಾಡ್ಕೊ. ಅದೆಲ್ಲ ಬೇಕು. ಮಾಡಿ 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 ಮನಸ್ಸು ಅತ್ಯಂತ ಶುದ್ಧವೂ ಅಂತರ್ಮುಖವಾಗಿದ್ದರೆ ಇದು ಕೆಲಸ ಮಾಡ್ತಾನೆ. ಇವರೇನು ಹೇಳ್ತಾರೆ, ಅದೆಲ್ಲ ಮಾಡೋದು ತುಂಬ ಕಷ್ಟ, ಜಪ ಯಾರು ಮಾಡ್ತಾರೆ, ಅಯ್ಯೋ ತಣ್ಣೀರು ಸ್ನಾನ ಮಾಡಬೇಕಂದ್ರೆ ಶಿವರಾತ್ರಿ ಬರ್ತಾಯಿದೆ, ಏನೇನೋ ಹೇಳ್ತಾರೆ, ಅದೆಲ್ಲ ಕಷ್ಟ. ವೇದಾಂತ ಸುಮ್ಮನೆ ಕೇಳಿದ್ರೆ ಏನಿಲ್ಲ, ಕಷ್ಟ ಇಲ್ಲ, ಏನಿಲ್ಲ ಅಲ್ಲವೇ? ಇದು ಈಸಿ, ಸುಮ್ಮನೆ ಕೇಳಿಬಿಟ್ರೆ ಆಗುತ್ತದೆ. ಅವರು ಹೇಳ್ತಾರೆ, ಗುರುಗಳೇ ಹೇಳಿದ್ದೆಲ್ಲ ಅರ್ಥವಾಗ್ತಾ ಇದೆ, ಆದರೆ ದೇಹ ಬಿಡ್ತಾ ಇಲ್ಲ ಅಷ್ಟೇ. ನಮಗೆ ಅದೊಂದೇ ಹೇಳಿ, ನೀವು ಮತ್ತೆ ವೇದಾಂತ ಹೇಳಬೇಡಿ. ವೇದಾಂತವೆಲ್ಲ ನಾನು ಬ್ರಹ್ಮದಿಂದ ಅರ್ಥವಾಯಿತು, ನಾನು ದೇಹವೆಲ್ಲ ಇಂದ ಅರ್ಥವಾಯಿತು. ಈಗ ದೇಹ ಬಿಡಿಸುವುದಕ್ಕೆ ಏನು ಮಾಡಬೇಕು ಹೇಳಿ. ನಾನು ಮತ್ತೆ ಹೇಳ್ತೀನಿ, ನೀವು ಮತ್ತೆ ವೇದಾಂತ ಹೇಳಿಬೇಡ, ಎಲ್ಲ ಕೇಳಿದ್ದೀವಿ, ಈಗ ಮತ್ತೆ ಬೇಡ, ನೀವು ದೇಹ ಬಿಡಿಸುವುದೇ ಹೇಳಿ. ಏನಪ್ಪ ನೀನೇ ಡಯಾಗ್ನೋಸಿಸ್ ಮಾಡಿಕೊಂಡು ಔಷಧಿ ಮಾತ್ರ ನಾನು ಹೇಳಬೇಕು? ಅವ್ರು ಹೇಳ್ತಾನೆ, ಅವನೇ ಡಯಾಗ್ನೋಸಿಸ್ ಮಾಡ್ಕೊಳ್ತಾನೆ, ರೋಗ ಏನು, ಏಕೆ ಬಂತು, ಔಷಧಿ ಮಾತ್ರ ನೀವು ಕೊಡಿ ಅಂತ ಹೇಳ್ತಾನೆ. ಡಯಾಗ್ನೋಸಿಸ್ ಅವನೇ ಮಾಡ್ಕೊಳ್ತಾನೆ. ಅದು ನೋಡಿ, ಎಲ್ಲ ಅರ್ಥವಾಯಿತು, ಈಗ ದೇಹ ಬಿಡಿಸೋದೆ. ಎಲ್ಲ ಅರ್ಥವಾದ ನಂತರ ದೇಹವೇ ಇಲ್ಲ, ಅದು ಗೊತ್ತಾಯಿತು, ಆದರೆ ಬಿಡಿಸಬೇಕು. ಈಗ ಮಾತಾಡ್ತಾರೆ. ಇಂಥವರಿಗೆ ವೇದಾಂತ ಹೇಳೋದು ಬ್ರಹ್ಮದೇವನಿಂದಲೂ ಹಾಗಲ್ಲ. ಏನು ಹೇಳಬೇಕು ಅಂದರೆ, ಇನ್ನೂ ವೈರಾಗ್ಯ ಅಂತರ್ಮುಖತ ಬರುವಕ್ಕೆ ಮುಂಚೆನೇ ವೇದಾಂತ ಕೇಳಿದ್ದರೆ ವೇದಾಂತ ಮಾತುಗಳೆಲ್ಲ ಕಂಠಸ್ಥ ಮಾಡಿಟ್ಕೊಳ್ತಾರೆ. ಮತ್ತೆ ಹೇಳುವಕ್ಕೆ ಹೋದರೆ ಅವೇ ಮಾತುಗಳು ಹೇಳ್ತೀವಿ. ಇದೆಲ್ಲ ಗೊತ್ತು ನಮಗೆ ಅನಿಸುತ್ತದೆ. ಗೊತ್ತು ಅಂದರೆ ಬೇಡ ಅನಿಸುತ್ತದೆ ಅಷ್ಟೇ. ಅವರಿಗೆ ವೇದಾಂತ ಶ್ರವಣ ಬ್ಲಾಕ್ ಆಗಿಬಿಡ್ತದೆ. ಮತ್ತೆ ಕೇಳುವಕ್ಕೆ ಹೋಗಲ್ಲ. ಒಬ್ಬನಿದ್ದ ಯಾರೋ ಒಬ್ಬರು ಸ್ವಾಮೀಜಿ ನಮ್ಮ ಗುರುಗಳು ಪಾಠ ಹೇಳ್ತಾ ಇದ್ದಾರೆ. ಎಲ್ಲೋ ರೋಡಿನಲ್ಲಿ ವಾಕಿಂಗ್ ಹೋಗಿದ್ದೀವಿ. ಅವ್ರು ಕಂಡು ಬಂದರು. ಯಾರೋ ಏನೋ ಬ್ರಹ್ಮಚಾರಿ ವೇಷ, ಬಿಳಿ ಬಟ್ಟ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ
ಅಂದರೆ ನೀವು ಯಾರು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸ್ವಾಮೀಜಿ ಇದ್ದಾರೆ, ಪಾಠ ಪ್ರವಚನ ನಡೆಯುತ್ತಾ ಇದೆ, ಪಾಠ ಕೇಳ್ತಾ ಇದ್ದೀವಿ. ಓ ಎಲ್ಲಿ ಅಂದರೆ ಅಲ್ಲಿ ಅಂದ. ನೀವು ಬನ್ನಿ, ನೀವು ಅಷ್ಟೆಲ್ಲ ಕೇಳ್ತಾ ಇದ್ದೀರಿ, ನಿಮ್ಗೆ ಇಷ್ಟವಾ ಬನ್ನಿ ಕೇಳ್ತೀನಿ ಅಂದ. ಏನು ವೇದಾಂತವೇ ಅಲ್ಲವೇ, ಅವಸ್ಥಾತ್ರಯ ಪಂಚ ಅದೆಲ್ಲ ನನಗೆ ಗೊತ್ತು. ಅವಸ್ಥಾತ್ರಯ ಅಲ್ಲವೇ, 3 ಅವಸ್ಥೆಗಳಿವೆ, ಪಂಚಕೋಶಗಳಿವೆ, ಅದೆಲ್ಲ ಸೃಷ್ಟಿ ಇದೆ, ಅದೆಲ್ಲ ಗೊತ್ತು ನಮಗೆ. ಅಜ್ಞಾನ ಇದೆ, ಜ್ಞಾನ ಇದೆ, ಅಷ್ಟೇ ಗೊತ್ತಾಯ್ತಲ್ಲ, ಇನ್ಯಾಕೆ ನಮಗೇನು ಬೇಡ. ಅವ್ರು ಗೊತ್ತಾಯ್ತಂತೆ ಅಲ್ಲ, ಇವಾಗ ಹಾಗಿರ್ತಾರೆ ವೇದಾಂತ, ಅದೆಲ್ಲ ಗೊತ್ತು ನನಗೆ, ಎಲ್ಲ ಕೇಳಿದೆ ನಾನು. ರಜ್ಜು ಸರ್ಪ ಅಲ್ಲವೇ, ಹಗ್ಗ ಹಾವು ಅದು ಗೊತ್ತು ನಮಗೆ, ಹಗ್ಗ ಹಾವು ನಮಗೆ ಗೊತ್ತು. ಅಂದರೆ ಪದಗಳು ಕೇಳಿ 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 ಅವ್ರು ಏನು ತಿಳ್ಕೊಡ್ತಾರೋ ಗೊತ್ತಾ, ಪದಗಳು ಹೆಚ್ಚು ಫೆಮಿಲಿಯರ್ ಆಗ್ತವೆ. ಅದಕ್ಕೆ ನೀವೇನು ಹೇಳ್ತಾರೋ ಕನ್ನಡದಲ್ಲಿ, ಪದಗಳ ಪರಿಚಯ ಹೆಚ್ಚಾಗಿ ಬಿಟ್ಟರೆ ಅರ್ಥ ಏನೂ ಗೊತ್ತಿಲ್ಲ. ಅರ್ಥ ಅಂದರೆ ಕನ್ನಡ ಅರ್ಥ ಅಂದ್ಕೊಳ್ತಾರೆ, ಅದಲ್ಲ. ಅನುಭವಾರ್ಥ ಅಲ್ಲ, ಅನುಭವಾರ್ಥ ಗೊತ್ತಾಗಬೇಕಿಲ್ಲ. ಪದಗಳು ಕೇಳಿ 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 ತುಂಬ ಪರಿಚಿತವಾಗಿ ಬಿಡ್ತವೆ, ಎಷ್ಟೋ ಸಲ ಕೇಳಿ ಈಗ ಗೊತ್ತಾಯಿತು ಅಂದ್ಕೊಳ್ತಾರೆ. ಅತಿ ಪರಿಚಯವಾದರೆ, ಹೆಚ್ಚು ಫೆಮಿಲಿಯಾರಿಟಿ ಆದರೆ ಜ್ಞಾನವಾಯಿತು ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಅಂತರ್ಮುಖತಾ, ವೈರಾಗ್ಯ, ನಿಜವಾದ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಬ್ರಹ್ಮಚರ್ಯ, ಭೋಗ ಸಾಧನ ಬಿಡಬೇಕು, ಭೋಗಬುದ್ಧಿ ಬಿಡಬೇಕು. ಆಸಕ್ತಿ, ಮೋಹ, ನನ್ನವರು, ನನ್ನ ಆಸ್ತಿ, ನನ್ನ ನೆಂಟರು, ನನ್ನ ಬಂಧುಗಳು, ಈ ಮೋಹಗಳೆಲ್ಲ ಬಿಟ್ಟು ಅಂತರ್ಮುಖವಾಗಿದ್ದವನಿಗೆ ವಿಚಾರ ಸಾರ್ಥಕವಾಗುತ್ತದೆ. ಇಲ್ಲದಿದ್ದರೆ ವೈರಾಗ್ಯ ಇಲ್ಲ, ಏನಿಲ್ಲ, ತ್ಯಾಗ ಇಲ್ಲ, ಏನು ಮಾಡದೆ ಸುಮ್ಮನೆ ಕೇಳಿ 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 ಪದಗಳ ಪರಿಚಯ ಹೆಚ್ಚಾಗಿ ಬಿಡ್ತದೆ. ಎಲ್ಲ ವೇದಾಂತಗಳು, ವೇದಾಂತದಲ್ಲಿ ಹೇಳಿರುವ ತರ್ಕಗಳು, ಅದೇ ತರ್ಕ ಕೇಳಿ 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 ಕಂಠಸ್ಥ ಆಗಿಬಿಡ್ತದೆ ಅಲ್ಲವೇ. ಕಂಠಸ್ಥ ಎಷ್ಟಾಗುತ್ತದೆ ಅಂದರೆ ಆ ಗುರುಗಳಿಗೆ ನೀವೇ ಹೇಳ್ಬೋದು, ಅವ್ರು ಹೇಳಿದ್ದೆಲ್ಲ ವಾಪಸ್ ಅಷ್ಟು ಕಂಠಸ್ಥ ಆಗಿಬಿಡ್ತದೆ ತರ್ಕಗಳೆಲ್ಲ ಅಲ್ಲವೇ. ಆ ಯುಕ್ತಿಯೆಲ್ಲ, ದೇಹವೆಲ್ಲ, ಎಚ್ಚರ ಅಂದ್ರೇನು, ಕನಸು ಅಂದ್ರೇನು, ಸುಷುಪ್ತಿ ಅಂದ್ರೇನು, ಇದಂದ್ರೇನು ಎಲ್ಲ ನಾನು ಕೇಳಿ 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 ಕಂಠಸ್ಥ ಆಗಿಬಿಟ್ಟಿದ್ದು. ನನ್ನ ಪ್ರವಚನದಲ್ಲಿ ಕಂಠಸ್ಥ ಆಗೋದು ಕಷ್ಟ. ನಾನು ಒಂದು ಸಲ ಹೇಳಿದ್ದು ಮತ್ತೊಂದು ಸಲ ಹೇಳಲ್ಲ ಅಲ್ಲವೇ. ನಾನು ಬಗೆ ಬಗೆ ಬದಲಾಯಿಸಿ ಬಿಡ್ತೀನಿ. ಅದು ನಾನು ಬೇಕೆಂದು ಮಾಡಲ್ಲ, ಅದೇನೋ ಹಾಗೆ ಬರ್ತದೆ ಅಷ್ಟೇ. ನೀವು ನೋಟ್ಸ್ ಮಾಡೋಕ್ಕಾಗಲ್ಲ, ಕಂಠಸ್ಥ ಮಾಡೋಕ್ಕಾಗಲ್ಲ. ಕೆಲವರದ್ದು ಇರುತ್ತದೆ, ಒಂದು ಸಲ ಪ್ರವಚನ ಹೇಳಿದರೆ ಮತ್ತೆ ಆ ಶ್ಲೋಕ 3 ತಿಂಗಳು 6 ತಿಂಗಳಾರ ಆ ಶ್ಲೋಕ ಕೊಡಿ, 6 ತಿಂಗಳ ಹಿಂದೆ ಹೇಳಿದ್ದು ಮತ್ತೆ ಅದೇ ಬರುತ್ತದೆ, ಆ್ಯಸ್ ಇಟ್ ಈಸ್, ಎಕ್ಸಾಕ್ಟ್ಲಿ ಹಾಗೆ ಬರುತ್ತದೆ. ಅವ್ರದ್ದು ಕಂಠಸ್ಥ ಮಾಡಿಕೊಂಡು ರಿಪೀಟ್ ಆಗುವ ಶ್ಲೋಕ ಹೇಳಿದ ಹಾಗೆ ಇರುತ್ತದೆ ಅವರ ಪ್ರವಚನ. ನನಗೇನೂ ಆಕೆ ಬರಲ್ಲ, ನನಗೆ ಇದೇ ಪ್ರವಚನ ಮತ್ತೆ ನಾಳೆ ಹೇಳೋದು ನಾನು ಹೇಳೋಕ್ಕಾಗಲ್ಲ, ಮತ್ತೆ ಎಲ್ಲ ಹೊಸದಾಗಿ ಬರ್ತದೆ, ಏನೋ ಬಂದುಬಿಡ್ತದೆ. ಅಂದರೆ ಯಾವುದು ನೇರಾಗಿ ನೋಡಬೇಕೋ ಅದು ವಿಚಾರ. ಅದಕ್ಕೆ ವಿಚಾರ ಅಂದರೆ ಅಂತರ್ಮುಖ. ಅಂತರ್ಮುಖ ಅಂದ್ರೇನು ಗೊತ್ತಾಗ್ತಾ ಇಲ್ಲ. ಒಳಹೊಕ್ಕು ನೋಡು, ಒಳ ಅಂದ್ರೇನು, ತನ್ನ ನಾನು ಬುದ್ಧಿ, ದೇಹ, ಇಂದ್ರಿಯ, ಮನಸ್ಸುಗಳು ತನ್ನ ಅರಿವಿಗೆ ಸಿಗ್ತಾನೇ ಇಲ್ಲ. ಮನಸ್ಸು ಹೊರಗೆ ಇಂದ್ರಿಯಗಳಿಂದ ಹೊರಗೆ ನೋಡಿ ಅಭ್ಯಾಸ. ಮನಸ್ಸು ಹೊರಗಿನ ಪದಾರ್ಥಗಳನ್ನೇ ಯೋಚನೆ ಮಾಡಿ ನೋಡಿ ಇದೇ ಅಭ್ಯಾಸ ಗಟ್ಟಿಯಾಗಿ ಬಿಟ್ಟಿದೆ. ಒಳಗೆ ನೋಡು ಅಂದರೆ ಮನಸ್ಸು ಬ್ಲ್ಯಾಂಕ್ ಆಗ್ತದೆ, ಖಾಲಿ ಆಗ್ತದೆ. ಒಳಗೆ ದೇಹ ನೋಡು ಅಂದರೆ ದೇಹವು ಒಳಗೆ ಹೇಗೆ ನೋಡ್ತದೆ, ದೇಹ ಹೊರಗೆ ಕಂಡು ಬರ್ತದೆ. ಗುರುಗಳೇ ಒಳಗೆ ಇಲ್ಲ ದೇಹ ಅಲ್ಲವೇ, ಹೊರಗೆ ಚೆನ್ನಾಗಿ ಕಂಡು ಬರ್ತದೆ, ಒಳಗೆ ಏನು ಕಂಡೇ ಬರ್ತಾ ಇಲ್ಲ. ಒಳಗೆ ನೋಡಪ್ಪ ಮನಸ್ಸಿನಲ್ಲಿ ದೇಹವಿಲ್ಲ, ಇಲ್ಲೇ ಚೆನ್ನಾಗಿ ಕಂಡು ಬರ್ತದೆ, ಇಲ್ಲೇ ನೋಡ್ತೀನಿ ಅಂತ ಹೇಳ್ತಾರೆ. ಅಂಥವನಿಗೆ ವೇದಾಂತ ಹೇಳುವುದೇ ಹೇಗೆ? ನೀವು ವೇದಾಂತ ಹೇಳುವುದು ಸುಲಭ ಅಂದ್ಕೊಳ್ತಾರೆ. ಸನ್ಯಾಸಿ ಆಗಿದ್ದರೆ, ಕಾಷಾಯ ಇಲ್ಲದಿದ್ದರೆ ಯಾರೂ ಕೇಳ್ತಿರಲಿಲ್ಲ. ಕಾಷಾಯ ಹಾಕ್ಕೊಂಡ್ರೆ ಎಲ್ಲ ಎಲ್ಲಿ ರೋಡ್ ಮೇಲೆ, ರೈಲಿನಲ್ಲಿ ಎಲ್ಲಿ ಕಂಡು ಬಂದರೆ ಅವರೇ ಕಂಡು ಬರ್ತಾರೆ. ಕಂಡು ಬಂದರೆ ಸಾಕು ಹಿಡ್ಕೊಳ್ತಾರೆ, ಏನೋ ಪ್ರಶ್ನೆ ಮಾಡ್ತಾರೆ. ಅವರು ಹೇಳಿದ್ದು ಅರ್ಥವಾಗಲ್ಲ, ಅವ್ರು ಮತ್ತೆ ಹೇಳು ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ಏನು ಹೇಳುವುದಪ್ಪ, ಅವ್ರಿಗೇನು ಒಪ್ಪಿಸೋಕ್ಕಾಗಲ್ಲ, ಅವ್ರಿಗೇನು ಅರ್ಥ ಮಾಡಿಸೋಕ್ಕಾಗಲ್ಲ, ಅವ್ರು ಮಾತ್ರ ಪ್ರಶ್ನೆ ಮಾಡ್ತಾನೆ. ಹೇಳು ಅಂತ ಹೇಳ್ತಾನೆ. ಏನು ಹೇಳಬೇಕು? ಹೇಳುವುದು ಸುಲಭ ಅಂದ್ಕೊಳ್ತಾರೆ, ಹೇಳುವುದೆಲ್ಲೂ ದೊಡ್ಡ ಪನಿಷ್ಮೆಂಟು ಅಲ್ಲವೇ. ವೇದಾಂತ ಹೇಳುವುದಂದರೆ ದೊಡ್ಡ ಪನಿಷ್ಮೆಂಟು. ಆದ್ದರಿಂದ ವಿಚಾರ ಅಂದರೆ ಈ ವೈರಾಗ್ಯ, ಅಂತರ್ಮುಖತಾ, ಭೋಗ, ಆಸಕ್ತಿ, ಮಮಕಾರ ಬಿಟ್ಟರೆ ಮನಸ್ಸು ಹಗುರವಾಗುತ್ತದೆ. ಹೊರಗಿನ ಯೋಚನೆಗಳು, ಹೊರಗಿನ ವಸ್ತುಗಳು, ಆಸಕ್ತಿಗಳು, ಪ್ರಪಂಚದಲ್ಲಿ ಏನಾದರೂ ನಡೆಯಿತು, ಅವರೇನೋ ಮಾಡಿದ, ಇವರೇನೋ ಮಾಡಿದ, ಅದೇನೋ ಆಯಿತು, ಕೇಳಿದ್ದರೆ ಏನನ್ನಿಸುತ್ತದೆ? ನಮಗೆ ವೈರಾಗ್ಯ ಬಂತೋ ಅಲ್ಲವೋ ಹೇಗೆ ಗೊತ್ತಾಗಬೇಕು? ಏನೋ ಘಟನೆ ನಡೆಯಿತು, ಯಾರೋ ಅನ್ಯಾಯ ಮಾಡಿದ್ದಾರೆ, ಯಾರೋ ತೊಂದರೆ ಕೊಟ್ಟರು, ಯಾರೋ ಒಂದು ಕಿತ್ಕೊಂಡರು, ಯಾರೋ ಸುಮ್ಮನೆ ಬಾಂಬು ಹಾಕಿ ಸುಮ್ಮನೆ ಒಳ್ಳೆಯ ವಸ್ತುವೆಲ್ಲ ನಾಶ ಮಾಡಿದ್ದರು, ಕೇಳಿದರೆ ನಿಮ್ಗೆ ಏನು ಅನಿಸುತ್ತದೆ? ಅಯ್ಯೋ ಪಾಪ ಅಷ್ಟು ಮಾಡ್ತಾರೆ, ಕೋಪ ಬರ್ತದೆ, ದ್ವೇಷ ಬಂದರೆ ಇನ್ನೂ ವೈರಾಗ್ಯ ಸರಿಯಾಗಿ ಆಗಲಿಲ್ಲ ಎಂದರ್ಥ. ವೈರಾಗ್ಯ ಅಂದರೆ ಏನು?
ಪ್ರಪಂಚವೆಲ್ಲ ಕನಸು ಹಾಗೆ ಈಗ ನಡೆಯುತ್ತದೆ. ಒಳ್ಳೆಯವರು ಕೆಟ್ಟವರು ಇರುತ್ತಾರೆ. ಕೆಲವರು ಪಾಪ ಕಷ್ಟಪಟ್ಟುಕೊಂಡು ತ್ಯಾಗ ಮಾಡಿ ಎಲ್ಲ ಜೀವನ ಮಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ. ಮಾಡಿದ್ದರು ಅವರು ಯಾರು ನೋಡುವುದೇ ಇಲ್ಲ. ಇವನೇನು ಗುಂಡ ಎಲ್ಲರನ್ನು ದೋಚ್ಕೊಳ್ತಾರೆ. ಅವ್ರ ಫೋಟೋ ಎಲ್ಲ ಕಡೆ ಇಡ್ತಾರೆ, ಕಟ್ಔಟ್ ಎಲ್ಲ ರೋಡ್ ಮೇಲೆ, ಎಲ್ಲ ಸರ್ಕಲ್ ಮೇಲೆ ಅವರ ಕಟೌಟೇ ಇಡ್ತಾರೆ. ಇವರೆಲ್ಲ ಇದು ನೋಡಿದ್ರೆ ನಿಮಗೆ ಸಿಟ್ಟು ಬರ್ತದೆ. ಸಿಟ್ಟು ಬರದಿದ್ದರೆ ನಿಜವಾದ ವೈರಾಗ್ಯ. ಏಕೆ? ಪ್ರಪಂಚದಲ್ಲಿ ಇರುತ್ತಾರೆ ಗುಂಡಗಳೇ ಹೆಚ್ಚು, ಸಜ್ಜನರೇ ಕಮ್ಮಿ, ದುರ್ಜನರೇ ಹೆಚ್ಚು. ಅದು ಪ್ರಪಂಚವೇ ಹಾಗೆ. ಅದರಿಂದ ಪ್ರಪಂಚ ಇರುತ್ತದೆ ಹೀಗೆ, ಯಾವುದು ಬೇಜಾರು ಮಾಡಿಕೊಳ್ಳಬೇಡ. ಹೀಗೆ ನಡೆಯುತ್ತದೆ. ಪೂರ್ವ ಕಾಲದಲ್ಲಿತ್ತು, ಈಗ ಹೀಗಿರ್ತದೆ, ಮುಂದಿನೂ ಹೀಗೆ ಇರುತ್ತದೆ. ಇವರು ಏನ್ಕೊಳ್ತಾರೆ, ದುರ್ಜನರನ್ನೆಲ್ಲ ಅರೆಸ್ಟ್ ಮಾಡಿ ಅವರಿಗೆಲ್ಲ ಶಿಕ್ಷೆ ಕೊಟ್ಟರೆ ಎಲ್ಲ ಸಜ್ಜನರು ಬರ್ತಾರೆ. ಅಂಥದ್ದು ಯಾವಾಗಲೂ ಆಗಲಿಲ್ಲ, ಮುಂದೆ ಆಗಲ್ಲ. ದುರ್ಜನರೇ ಇರುತ್ತಾರೆ. ಯಾರೋ ಕೆಲವರು ಸಜ್ಜನರು ಅಲ್ಲೆಲ್ಲೆಲ್ಲಿ ಕಂಡು ಬರ್ತಾರೆ ಅಷ್ಟೇ. ಅವನು ನೋಡಿದರೆ ನಮಗೆ ಆಶ್ಚರ್ಯವೇ ಆಗ್ತದೆ. ಪಾಪ ಇಷ್ಟು ಈ ಭಯಂಕರ ಕಲಿಕಾಲದಲ್ಲಿ ಇವನು ಸಜ್ಜನ ಧರ್ಮಾತ್ಮನಾಗಿ ಹೇಗೆ ಬದುಕುತ್ತಾ ಇದ್ದಾನೆ ಎಂದು ನಮಗೆ ಆಶ್ಚರ್ಯವಾಗ್ತದೆ ಅಷ್ಟೇ. ಎಲ್ಲಿ ನೋಡಿದ್ದರೂ ಸಜ್ಜನರು ನರಳಿ 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 ಬದುಕುತ್ತಾ ಇದ್ದಾರೆ. ಅವರ ಅಂತರಾತ್ಮ ಒಪ್ಪಲ್ಲ, ಮೋಸ ಮಾಡೋಕ್ಕಾಗಲ್ಲ, ಅನ್ಯಾಯ ಮಾಡಲ್ಲ. ಅವರು ಹಾಗೇ ಧರ್ಮಾತ್ಮನಾಗೇ ಬದುಕುತ್ತಾನೆ. ಅವರು ಎಷ್ಟೋ ಜನರ ಮೋಸಕ್ಕೆ ಒಳಗಾಗಿ ಅನ್ಯಾಯ, ತನ್ನ ಮಗಳೇ, ತನ್ನ ಮಗನೇ, ಅಣ್ಣನೋ ತಮ್ಮನೋ, ಪತಿ ಪತ್ನಿ ಇವರೇ ಮೋಸ ಮಾಡಿದ್ದರು ಅವನು ಅದೇ ಸಜ್ಜನನಾಗಿ, ಅದೇ ಧರ್ಮಾತ್ಮನಾಗಿ, ಅದೇ ಭಕ್ತನಾಗಿ ಹಾಗೇ ಇರುತ್ತಾನೆ. ಅಂಥವರು ಎಲ್ಲೋ ಕಮ್ಮಿ ಕಂಡು ಬರ್ತಾರೆ. ಅವರ ಜೀವನ ನೋಡಿ ವೈರಾಗ್ಯ ಬಂದು ಸಜ್ಜನನಾಗಿ ಬಂದರೆ ಅವನಿಗೆ ದೊಡ್ಡ ಚರಿತ್ರೆ ಇರುತ್ತದೆ. ಎಷ್ಟು ದೊಡ್ಡ ಅವರಿಗೆ ಆತ್ಮಕತೆ. ಅವರು ಎಷ್ಟೋ ಮೋಸಗಳು, ಅನ್ಯಾಯಗಳು, ಕಷ್ಟಗಳು ಅನುಭವಿಸಿ ಏನಿಲ್ಲದೆ ಮೌನವಾಗಿ ಬಂದ. ಎಲ್ಲ ನೋಡಿದೆ ಸಾಕಾಯಿತು ಪ್ರಪಂಚ, ಸುಮ್ಮನೆ ಇರುತ್ತಾನೆ. ಅವನು ಬುದ್ಧಿವಂತ, ಅವನು ವಿರಕ್ತ, ಅವನಿಗೆ ಹೇಳಬಹುದು. ಇದೆಲ್ಲ ಅನುಭವಿಸಿದ. ಈಗ ಕೋಪ ಇಲ್ಲ, ಗೊತ್ತಾಯಿತು ಪ್ರಪಂಚ ಇರುವುದೇ ಹೀಗೆ, ನಾನೇ ಅನಾವಶ್ಯಕ. ಇವರ ಮೇಲೆ ನಿರೀಕ್ಷಣೆ ಹೆಚ್ಚಿಟ್ಟುಕೊಂಡೆ ಇವನು ಸಜ್ಜನರಾಗ್ತಾರೆ, ಬುದ್ಧಿವಂತ. ಯಾರೂ ಆಗಲ್ಲ, ಅವರು ಹಾಗೇ ಇರ್ತಾರೆ. ಯಾರು ಸಜ್ಜನರಾಗೋದ್ರಿಂದ ಆಸೆ ಇಟ್ಕೊಳ್ಳಬೇಡಿ, ಅವರು ಹಾಗೇ ಇರ್ತಾನೆ. ಇವತ್ತೇ ಅಲ್ಲ, ನೀವು ನಾಳೆ ಅಲ್ಲ, ಇನ್ನೊಂದು 10 ದಿವಸ ಆಗಿ ನೋಡಿ ಅವರು ಅಲ್ಲೇ ಇರ್ತಾನೆ. ಅದೇ ದುಷ್ಟ, ಅದೇ ಬುದ್ಧಿ. ಇನ್ನು ಬೇಕಂದರೆ ಹೆಚ್ಚು ಮಾಡ್ತಾನೆ ಅಷ್ಟೇ ಹೊರತು. ಆದ್ದರಿಂದ ಇಂಥದ್ದು ವೈರಾಗ್ಯ ಬಂದರೆ ಅಂದರೇನು, ಈ ನಾಮರೂಪ ದೇಶ ಕಾಲಗಳ ಕುರಿತು ಏನೋ ಬದಲಾಯಿಸಬೇಕು, ಏನೋ ಮಾಡಬೇಕು. ಏನು ಮಾಡಿದ್ದರೂ ಇರುತ್ತದೆ. ಮಾಡಬೇಕಾದರೆ ಸುಮ್ಮನೆ ಟೈಮ್ ಪಾಸ್ಕು ಮಾಡ್ಕೋ ಅಲ್ಲವೇ, ಏನೋ ಮಾಡುತ್ತಾ ಇರು. ನೀವು ಮಾಡುತ್ತಾನೆ ಇರೋರು ಅದೇ ಹಾಳು ಮಾಡ್ತಾರೆ. ನೀವು ಒಳ್ಳೇದು ಮಾಡೋರು ಹಾಳು ಮಾಡ್ತಾನೆ ಇರ್ತಾರೆ. ಅಯ್ಯೋ ಅವ್ರು ಹಾಳು ಮಾಡಿದ್ರಲ್ಲ, ನಾನು ಇಷ್ಟೆಲ್ಲ ಒಳ್ಳೆಯ ಮಾಡಿ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ತೋಚಿದ್ದು ನೀವು ಒಳ್ಳೇದು ಮಾಡ್ಕೋ. ಅವ್ರು ಮಾತ್ರ ಜನರು ಹಾಳು ಮಾಡ್ತಾನೆ ಇರ್ತಾರೆ, ಮಾಡಲಿ. ನಿಮ್ಮ ಮನಸ್ಸು ಒಪ್ಪಲ್ಲ, ಒಳ್ಳೆಯದು ಮಾಡದೆ ತೋಚಲ್ಲ, ನೀವು ಒಳ್ಳೇದು ಮಾಡ್ತಾನೆ ಇರೋರು ಹಾಗೆ ಮಾಡ್ತಾರೆ. ಹೀಗೆ ಸಹಿಸ್ಕೋ. ಇದೇ ನಿಷ್ಕಾಮ ಅಂದರೆ ಏನು? ನೀವು ಒಳ್ಳೆಯದು ಮಾಡಿದ್ದಲ್ಲ ಅವ್ರು ಹಾಳು ಮಾಡ್ತಾರೆ. ಅವ್ರು ಹಾಳು ಮಾಡಿದ್ರೆ ನಾನೇಕೆ ಮಾಡೋದು ಅದು ಸಕಾಮ ಆಯಿತು ಅಲ್ಲವೇ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭು ಮಾತೆ ಸಂಗೋತ್ಸ್ವ ಕರ್ಮಣಿ. ನಾನು ಇಷ್ಟೆಲ್ಲ ಒಳ್ಳೆಯದು ಮಾಡಿದರೆ ಅವರೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ, ನಾನೇಕೆ ಮಾಡುವುದು ಎಂದು. ಮಾತೆ ಸಂಗೋತ್ಸ್ವ ಕರ್ಮಣಿ. ಅಕರ್ಮದಲ್ಲಿ ನಿಮಗೆ ಬುದ್ಧಿ ಬೇಡ, ಆಸಕ್ತಿ ಬೇಡ. ಎಲ್ಲ ಮಾಡಿದರೆ ಎಲ್ಲ ಹಾಳು ಮಾಡ್ತಾರೆ, ಮತ್ತೇಕೆ ಒಳ್ಳೆಯದು ಮಾಡುವುದು? ಅವರು ಹಾಳು ಮಾಡಿದ್ದರೂ ನೀವು ಒಳ್ಳೆಯದು ಮಾಡುವುದು ಬಿಡಲ್ಲ. ಏಕೆ? ಅದು ಸ್ವಭಾವ. ಸಜ್ಜನರಾಗಿರುತ್ತಾರೆ, ಸ್ವಭಾವದಿಂದಲೇ ಸಜ್ಜನ. ಅವರು ಎಷ್ಟು ಕೆಟ್ಟವರಾಗಿದ್ದರೂ ನನ್ನ ಬುದ್ಧಿ ನನ್ನದೇ, ನನ್ನ ಸ್ವಭಾವ ನನ್ನದೇ. ಅವರು ಹಾಗೇ ಇರುತ್ತಾನೆ. ಇದು ನಿಷ್ಕಾಮ. ನೀವು ಒಳ್ಳೆಯ ಕೆಲಸ ಏಕೆ ಮಾಡ್ತೀರಿ? ಎಲ್ಲರೂ ಕೆಟ್ಟವರಾಗಿರುವಾಗ ನಿಮ್ಗೆ ಏಕೆ ಮಾಡ್ತೀರಿ ಅಂದರೆ, ನೀವು ಯಾರು ಹೇಳಿಕೊಟ್ಟರು? ಏಕೆ ಮಾಡ್ತೀರಿ ಅಂದರೆ, ಏಕೆ ಎಂದೇನಿಲ್ಲ, ಸುಮ್ಮನೆ. ಏಕೆ? ಕೆಟ್ಟದ್ದು ಮಾಡಿದರೆ ಮನಸ್ಸೊಪ್ಪಲ್ಲ, ಅದರಿಂದ ಒಳ್ಳೆಯದು ಇರ್ತೀವಿ ಅಷ್ಟೇ. ಅದಕ್ಕೇನು ಕಾರಣವಿಲ್ಲ. ಕಾರಣವಿಲ್ಲದೆ ತಾನು ಸಹಜವಾಗಿ ಒಳ್ಳೆಯದಿರುವುದೇ ನಿಷ್ಕಾಮ. ನಿಷ್ಕಾಮ ಅಂದ್ರೇನು? ಕಾರಣವೇನಿಲ್ಲ, ಸುಮ್ಮನೆ ಇರುವುದೇ ಒಳ್ಳೆಯದು ಮಾಡ್ತೀವಿ ಅಷ್ಟೇ. ಇಂಥದ್ದು ಕರ್ಮಯೋಗ, ನಿಷ್ಕಾಮ, ಆ ಶ್ರದ್ಧಾ ಭಕ್ತಿ ಎಲ್ಲವೂ ಆಗಲಿ, ಮನಸ್ಸು ಶುದ್ಧವಾಗಲಿ. ಅಂತರ್ಮುಖನಿಗೆ ಮನಸ್ಸು ಸಾತ್ವಿಕವಾಗುತ್ತದೆ, ಶುದ್ಧವಾಗುತ್ತದೆ. ಶುದ್ಧ ಸಾತ್ವಿಕ ಎಂದು ಹೇಗೆ ಗೊತ್ತಾಗ್ತದೆ? ಹೊರಗಿನ ವಸ್ತುಗಳು ಆಕರ್ಷಿಸಲ್ಲ, ಮೋಹಗೊಳಿಸಲ್ಲ, ಅದು ಬೇಕನ್ನಿಸಲ್ಲ. ಅದರ ಕುರಿತು ಮನಸ್ಸು ಹೆಚ್ಚು ಪ್ರತಿಕ್ರಿಯೆ ಮಾಡಲ್ಲ. ಏನೋ ನಡೆಯುತ್ತದೆ, ನಡೆಯಲಿ, ಹೊರಗೆ ಹೋಗಲ್ಲ. ಅದೊಂದು. ಇನ್ನೊಂದು ಅಂತರ್ಮುಖಕ್ಕೆ ಲಕ್ಷಣವೇನೆಂದರೆ, ನಮ್ಮ ದೇಹ, ಇಂದ್ರಿಯ, ಮನಸ್ಸು, ನನ್ನ ಭಾವ, ನನ್ನ ಬುದ್ಧಿ ಏನು ಮಾಡ್ತದೆ, ಇದೆಲ್ಲ ಎಕ್ಸ್ರೇ ಆಗಿಬಿಡ್ತದೆ. ನಿಮ್ಮ ಮನಸ್ಸು ಸೂಕ್ಷ್ಮವಾಗುತ್ತದೆ. ನಮ್ಮ ಇಂದ್ರಿಯ, ಮನಸ್ಸು ಏನು ಮಾಡ್ತದೆ, ಹೇಗಿರುತ್ತದೆ, ನನಗೆ ಗೊತ್ತಾಗೋದು ಶುರುವಾಗ್ತದೆ. ದೃಷ್ಟಿ ನನ್ನ ಮೇಲೆ ಬೀಳುತ್ತದೆ. ನಮ್ಮ ದೇಹ, ನನ್ನ ಇಂದ್ರಿಯಗಳು, ಮನಸ್ಸು ಇವೆಲ್ಲ ಅರಿವಿಗೂ ಸಿಕ್ಕುತ್ತವೆ. ಇಲ್ಲದಿದ್ದರೆ ಬಹಿರ್ಮುಖ ನಿಮಗೆ ಯಾವುದು ಸಿಗಲ್ಲ. ಸುಮ್ಮನೆ ಬುದ್ಧಿಯಿಂದ ಕೇಳ್ತಾನೆ ಹೊರತು ಅದು ಅನುಭವಕ್ಕೆ ಸಿಗಲ್ಲ. ಈಗ ಅನುಭವಕ್ಕೆ ಸಿಕ್ಕುವುದು ಶುರುವಾಯಿತಂದರೆ ಅಂತರ್ಮುಖವಾಯಿತು.
ಈಗ ಹೇಳಿದ್ದು ದೇಹ ಅಂದರೆ ಗಮನಿಸ್ತಾನೆ, ಎಚ್ಚರದಲ್ಲಿದೆ, ಸುಷುಪ್ತಿಯಲ್ಲಿಲ್ಲ, ಗಮನಿಸ್ತಾನೆ. ಸುಷುಪ್ತಿ ತಾನೇ, ಎಚ್ಚರವೂ ತಾನೇ, ತನ್ನಲ್ಲಿ ದೇಹ ತೋರ್ತದೆ ಬಿಡುತ್ತದೆ, ತೋರ್ತದೆ. ಇದು ಅನುಭವಕ್ಕೆ ಗೊತ್ತಾಗಬೇಕು. ಅದು ಗೊತ್ತಾಗ್ತಾ ಇದೆ. ಹೇಳಿದ್ದಾಗ ಮನಸ್ಸು ಯಾವ ಮಟ್ಟದಲ್ಲಿ ಉಪದೇಶ ಮಾಡ್ತಾ ಇದೆಯೋ ಆ ಮಟ್ಟದಲ್ಲೇ ಇದ್ದುಕೊಂಡು ಶ್ರವಣ ಮಾಡಬೇಕು, ಆ ಮಟ್ಟದಲ್ಲಿ ಗಮನಿಸಬೇಕು. ಆವಾಗ ಅಂತರ್ಮುಖವಾಯಿತು, ವೇದಾಂತ ಶ್ರವಣಕ್ಕೆ ಯೋಗ್ಯವಾಯಿತು ಎಂದರ್ಥ. ಅಂಥವನಿಗೆ ವೇದಾಂತ ಹೇಳಬಹುದು, ಹೇಳಿದ್ದರೂ ಪ್ರಯೋಜನ. ಇಲ್ಲದಿದ್ದರೆ ಎಲ್ಲಿ ಹೇಳಿದ್ದರು ಅವನೆಲ್ಲೋ ಇವನೆಲ್ಲೋ ಅಲ್ಲವೇ. ಅವರು 10th ಫ್ಲೋರ್ ಇರುತ್ತಾನೆ, ಇವರು ಸೆಲ್ಲಾರ್ನಲ್ಲಿರುತ್ತಾನೆ, ಒಂದೂನೇ ಆಗಲ್ಲ. ಟೈಮ್ ಆಯ್ತಾ? ಅಯ್ಯೋ, ಏನೋ ಹೇಳೋಕ್ಕೆ ಹೋದೆ ಆಗಲ್ಲ. ಆಯಿತು, ಇದು ಶುರು ಮಾಡಿದ್ದೀವಲ್ಲ, ಇದು ವಾಕ್ಯಾರ್ಥ ಜ್ಞಾನ, ಇದು ಒಳ್ಳೆಯ ಪಾಯಿಂಟ್ ಇದೆ. ಅಂದರೆ ಅಹಂಬುದ್ಧಿಯನ್ನು ಬಿಡಿಸಿ, ಆ ದೇಹೇಂದ್ರಿಯ ಮನಸ್ಸುಗಳನ್ನು ಬಿಡಿಸಿ ಅರಿವು ಮಾತ್ರ ತಾನೇ ಉಳಿದಿದೆ, ಅರಿವಿಗೂ ಅದೇನು ಅಂಟ್ಕೊಳ್ತಾ ಇಲ್ಲ, ಸ್ವತಂತ್ರವಾಗಿದೆ. ಆ ಒಂದು ಪಾಯಿಂಟು ಹೇಳಬೇಕು. ಎಷ್ಟೋ ಸಲ ಹೇಳಿದ್ದೀವಿ, ಮತ್ತೊಂದು ಸಲ ಅದು ಹೇಳಿಬಿಟ್ರೆ ಇಂಕಷ್ಟೇ. ಶ್ರವಣ ಮನನ ನಿಧಿಧ್ಯಾಸನಗಳು, ಐಕ್ಯತೆ ಹೇಗೆ ತಿಳಿಯುವುದು, ಇಂಕಷ್ಟೇ. ಇದೆಲ್ಲ 2 ಪೇಜುಗಳು, 2-3 ಇದೆ. ಆಯಿತು, ಮಾಡಿಬಿಡೋಣ. ಇವತ್ತು 12th, ನಾಳೆ ಒಂದು ದಿವಸನೇ ಇದೆ. ಹೌದು, ಆಗಲ್ಲ. ಒಂದು ದಿವಸ ಏನೋ ಎಷ್ಟಾಗ್ತದೋ ಅಷ್ಟು ಹೇಳೋಣ. ನಾಡಿದ್ದಿನಿಂದ ಏನೋ ಸ್ವಲ್ಪ ಬೇರೆ ಹೇಳ್ತೀವಿ. ಅದು ಇದೇ ಅವಸ್ಥಾತ್ರಯ ವಿವೇಕನೇ. ಏನು ವೇದಾಂತ ಸಾರದಲ್ಲಿ ಅವಸ್ಥಾತ್ರಯ ವಿವೇಕ ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವಸ್ಥಾತ್ರಯ ವಿವೇಕ, ಅವಸ್ಥೆಗಳು ಸ್ವಲ್ಪ ಹೇಳಿ ತಕ್ಷಣವೇ ತುರಿಯಕ್ಕೆ ಹೋಗ್ತಾರೆ ಸ್ವಾಮೀಜಿ. ತುರಿಯ ಕುರಿತು ಹೆಚ್ಚು ಹೇಳ್ತಾರೆ. ಮತ್ತು ಆ ತುರಿಯ ಜ್ಞಾನ ಹೇಗೆ ಆಗುವುದು ಅದು ಚೆನ್ನಾಗಿ ಹೇಳ್ತಾರೆ. ವೇದಾಂತ ಸಾರದಲ್ಲಿ ಅದ್ಭುತವಾಗಿದೆ. ಅದು ಹಿಂದೆ ಕನ್ನಡದಲ್ಲಿ ಹೇಳಿದೆ, ತುಂಬ ಹಿಂದೆ. ಆವಾಗ ವಿದ್ಯಾರ್ಥಿ ಏನೋ ಸರಿಯಾಗಿ ಅಷ್ಟು ಕೇಳಲಿಲ್ಲ, ಅದರಿಂದ ಏನೋ ಬೇಗ ಬೇಗ ಹೇಳಿಬಿಟ್ಟೆ. ಈಗ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇವರು ಇಟಾಲಿ ಜನರು ಬರ್ತಾರೆ. ಆಯಿತು, ನಾಳೆ ಒಂದು ದಿವಸ ಹೇಳಿ ನಾಡಿದ್ದಿನಿಂದ ಇಂಗ್ಲೀಷ್ ಹೇಳೋಣ. ನಂತರ ಒಂದು 27ನೇ ದಿನಾಂಕವರೆಗೆ ಅವರಿರುತ್ತಾರೆ. ಅವ್ರು ಹೋದ ನಂತರ ಮತ್ತೆ ನಮ್ಮದು ಮುಂದುವರಿಸಬಹುದು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.